ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಕತ್ತಲನ್ನು ಬೆಳಕಾಗಿ ಮಾರ್ಪಡಿಸುವ ರಕ್ಷಕ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಬೆಳಕಿನ ನಿಜವಾದ ಜೀವದ ಶಾಂತಿಯ ನೀತಿಯ ದೇವರ ಭಯಭಕ್ತಿಯ ಧೈರ್ಯದ ದೇವದೂತರ ಕಾವಲು ನೀಡುವ ಪ್ರೀತಿ ಸ್ವರೂಪನಾದ ರಕ್ಷಕ ಯೇಸು ರಕ್ಷಕನ ಮಾತುಗಳನ್ನು ಧ್ಯಾನಿಸಲು ಸ್ವಾಗತಿಸಿದ ಪ್ರೇರೆ. ಈ ದಿನ ನಾವು ಧ್ಯಾನಿಸಲಿರುವ ರಕ್ಷಣೆಯ ದೇವರ ವಾಕ್ಯ, ಯೇಸು ಉಪದೇಶ ಮಾಡಿ ಅನೇಕರನ್ನು ದೆವ್ವಗಳಿಂದ ಬಿಡಿಸಿ ರೋಗಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಂಡದ್ದು. ಹೌದು ಪ್ರೇರೆ, ಯೇಸು ಉಪದೇಶ ಮಾಡುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ರೋಗಿಗಳನ್ನು ಸ್ವಸ್ಥ ಮಾಡುತ್ತಾ ಹೆಸರುಗೊಂಡ ಅಂಶ ಪ್ರೇರೆ. ನಾವು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 20ನೇ ವಾಕ್ಯ ಭಾಗದಿಂದ ನೋಡೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಕೃಪೆಯುಳ್ಳ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸ್ವರ್ಗದ ಶಕ್ತಿಯನ್ನು, ಜ್ಞಾನ, ಬೆಳಕನ್ನು, ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ವರವನ್ನು ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಂಡು ಒಳ್ಳೆಯ ನೆಲವಾಗಿಸುವಂತೆ 100ಕ್ಕೆ 100 60-30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಅನೇಕ ಮನುಷ್ಯ ಆತ್ಮಗಳನ್ನು, ಮಕ್ಕಳನ್ನು ದೇವರ ರಕ್ಷಣೆಗೆ, ಯೇಸು ಕ್ರಿಸ್ತನ ಸತ್ಯಕ್ಕೆ, ನಿತ್ಯ ಜೀವಕ್ಕೆ, ಮೋಕ್ಷಕ್ಕೆ ತರುವಂತೆ ಆಗಲಿ ಪ್ರೇರೆ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಪ್ರಾರ್ಥಿಸೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂಪರ ಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿಮಗೆ ತಂದೆ. ನಿನ್ನಿಂದ ತಪ್ಪದೆ ಸೂರ್ಯ ಅನುದಿನ ಉದಯಿಸುತ್ತದೆ ಪ್ರಭು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಭೂಫಲವನ್ನು ಹುಟ್ಟಿಸಿ ಎಲ್ಲರ ಜೀವ ಕಾಯುತ್ತಿ, ಮೇಲಣ ಲೋಕವ ಬಾಧ್ಯತೆಯನ್ನು ಕೊಡುತ್ತೇನೆ ಎಂದಿದ್ದೀರಿ ತಂದೆ. ಸ್ತೋತ್ರ. ಈ ಲೋಕದ ರಕ್ಷಣೆಗೆ ನಿಮ್ಮ ಪ್ರಿಯ ಕುಮಾರನನ್ನು ಬಲಿ ಕೊಟ್ಟಿದ್ದೀರಿ. ಸ್ತೋತ್ರ. ಆತನು ಸುರಿಸಿದ ರಕ್ತದಿಂದ, ಹೊಂದಿದ ಗಾಯದಿಂದ ನಮ್ಮನ್ನು ಗುಣಪಡಿಸಿ, ಪಾಪ ಶಾಪದ ಸೈತಾನನ ಸಾಮ್ರಾಜ್ಯದ ವಶದಿಂದ ಬಿಡುಗಡೆ ಮಾಡಿ ಬೆಳಕಿನ ರಾಜ್ಯಕ್ಕೆ ಸೇರಿಸಿದ್ದಕ್ಕಾಗಿ ಸ್ತೋತ್ರ ಪ್ರಭುವೆ. ನೀನು ಕೊಟ್ಟ ಪವಿತ್ರ ಗ್ರಂಥ, ಸತ್ಯವೇದ ಬೈಬಲ್ ಗ್ರಂಥಕ್ಕಾಗಿ, ಜೀವ ಗ್ರಂಥಕ್ಕಾಗಿ, ರಕ್ಷಣೆಯ ದೇವರ ಪ್ರೀತಿಯ ಗ್ರಂಥಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮನ್ನು ಮಾತ್ರ ನಂಬುವಂತೆ ನಿಮ್ಮ ಶಿಲುಬೆ ಮಾರ್ಗದಲ್ಲಿ, ಸಮಾಧಾನದ ಮಾರ್ಗದಲ್ಲಿ ಬಂಧಿಸಲ್ಪಟ್ಟು ಸಮಾಧಾನದ ದೇವರ ಮಕ್ಕಳಾಗಿ ಜೀವಿಸಲು, ಆಲೋಚನೆ ನೀಡುವ ದೇವರ ಮಕ್ಕಳಾಗಿ ಜೀವಿಸಲು, ಅದ್ಭುತ ಮಾಡುವ ದೇವರ ಮಕ್ಕಳಾಗಿ ಜೀವಿಸಲು, ಪರಾಕ್ರಮ ದೇವರೇ ನಿಮ್ಮ ಮಕ್ಕಳಾಗಿ ಜೀವಿಸಲು, ನಿತ್ಯನಾದ ತಂದೆ ನಿಮ್ಮ ಮಕ್ಕಳಾಗಿ ಜೀವಿಸಲು ನಮ್ಮೆಲ್ಲರನ್ನು ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಕ್ಕಳನ್ನು ಅನುಗ್ರಹಿಸುತ್ತಾ ನಿಮ್ಮ ರಾಜ್ಯ ಸೇವೆಗೆ ನಮ್ಮೆಲ್ಲರನ್ನು ಪ್ರೀತಿಯಿಂದ ಒಪ್ಪಿಸಿಕೊಡುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ಹೀಗೆ ಮಾಡಿ ತಂದೆ. ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಂಡ ವಿಷಯವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತನ ಜೀವಿತದ ಮುಖಾಂತರ, ಸತ್ಯ ದೇವರ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಪರಿಶುದ್ಧಾತ್ಮ ಮುಖಾಂತರ ನಮ್ಮೆಲ್ಲರನ್ನು ಉಪದೇಶ ಮಾಡಬೇಕೆಂದು, ನಮ್ಮಲ್ಲಿ ಜೀವಿತದಲ್ಲಿರುವ ದುರಾತ್ಮಗಳನ್ನು ಹೊಡೆದೊಡಿಸಬೇಕೆಂದು, ನಮ್ಮ ದೇಹದಲ್ಲಿ ಮನೆಗಳಲ್ಲಿ ಇರುವ ಭೌತಿಕ, ಮಾನಸಿಕ, ಆತ್ಮಿಕ ರೋಗಗಳನ್ನು ಸ್ವಸ್ಥ ಮಾಡಬೇಕೆಂದು, ನಮ್ಮ ಜೀವಿತದಲ್ಲಿ ತಂದೆ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮ ಮಕ್ಕಳೆಲ್ಲರ ಜೀವಿತದಲ್ಲಿ, ಬೈಬಲ್ ಗ್ರಂಥ ಓದುತ್ತಿರುವ ಮಕ್ಕಳ ಜೀವಿತದಲ್ಲಿ ಹೆಸರುಗೊಳ್ಳಬೇಕೆಂದು, ಬಿಡುಗಡೆ ನಾಯಕನಾಗಿ, ಪರಮ ಗುಣಪಡಿಸುವ ವೈದ್ಯನಾಗಿ,
ತಾಯಿಯಂತೆ ಉಪದೇಶ ಮಾಡುವ, ತಂದೆಯಂತೆ ಅಧಿಕಾರ ಮಾಡುವ ದೇವರಾಗಿ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಹೀಗೆ ಮಾಡಿ ತಂದೆ, ಸೈತಾನನನ್ನು ಆತನ ಅನುಚರರನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಶಾಂತಿದಾಯಕ ದೇವರೇ ಶೀಘ್ರವಾಗಿ ತುಳಿಸಿ ನಾಶ ಮಾಡುತ್ತಾ ಬರಬೇಕೆಂದು ಸಕಲ ಬೆಳಕಿಗೂ ಮೂಲ ಕಾರಣ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಮನುಷ್ಯರ ದೇಹದಿಂದ ಹೊರಗಟ್ಟಿ ರೋಗಿಗಳನ್ನು ಗುಣ ಮಾಡಿ ಹೆಸರುಗೊಂಡ ವಿಷಯ. ಇದಕ್ಕೆ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ವಿಜಯ ಪತಾಕೆ. ಹೌದು ಪ್ರೇರೆ, ವಿಜಯ ಪತಾಕೆ. ಯೇಸು ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಡುವ ಮುಖಾಂತರ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಅವುಗಳಿಗೆ ಶಿಕ್ಷಿಸುವ ಮುಖಾಂತರ ಸೈತಾನನನ್ನು ಬಹಿರಂಗವಾಗಿ ಮೆರವಣಿಗೆಯಾಗಿ ಶಿಕ್ಷಿಸುವ ಮುಖಾಂತರ ತನ್ನ ದೇಹದ ಮುಖಾಂತರ ಪಾಪ ಎಂಬ ಅಡ್ಡಗೋಡೆಯನ್ನು ಸಮಾಧಿಗೆ ಕೆಡವಿ ತನ್ನ ದೇಹದ ಮುಖಾಂತರ 3ನೇ ದಿನ ಜೀವಂತವಾಗಿ ಎದ್ದು ನೀತಿವಂತ ದೇವಕುಮಾರನಾಗಿ ಪಾಪವಿಲ್ಲದ ಲೋಕರಕ್ಷಕನಾಗಿ ತನ್ನಲ್ಲಿ ವಿಶ್ವಾಸ ಇಡುವವರಿಗೆ ಪಾಪ ಭಾರ ಇಳಿಸುವ, ರೋಗ ದುಃಖ ವ್ಯಸನಗಳನ್ನು ಚಿಂತೆ ತೊಲಗಿಸಿ ದೇವರ ಸುಖ ಜೀವನ ನೀಡುವ ದೇವರ ಕುಮಾರನಾಗಿ ಎದ್ದು ಬಂದಿದ್ದಾನೆ ಪ್ರೇರೆ. ಇಂದಿಗೂ ನಮ್ಮ ಮಧ್ಯೆ ಮರಣ ಗೆದ್ದ ದೇವ ಕುಮಾರನಾಗಿ ದೇವರಾಗಿ ವಾಸ ಮಾಡುತ್ತಿದ್ದಾನೆ. ಯೇಸುವಿನ ನಾಮ ಸ್ಮರಣೆ ಮಾಡುವವರೆಲ್ಲರೂ, ಆತನಲ್ಲಿ ವಿಶ್ವಾಸ ಇಡುವವರೆಲ್ಲರೂ ರಕ್ಷಣೆ ಹೊಂದುವರು, ದೇವರ ಮಕ್ಕಳಾಗುವರು ಅಂತ ಕೃಪೆ ಪ್ರಭು ನಮಗೆ ನೀಡಲು ಪ್ರೇರೆ. ಹಾಡು ವಿಜಯ ಪತಾಕೆ. ಈ ಹಾಡು ನನ್ನಿಂದ ಏಕೀಭವಿಸಿ ಹಾಡಿರಿ. ಹಾಡು. ಹಾರುತ್ತಿರುವುದು ವಿಜಯ ಪತಾಕೆ, ಯೇಸು ರಕ್ತವೇ ನಮ್ಮ ಜೀವಿತ ವಿಜಯ. ಆಮೆನ್. ಹಾರುತ್ತಿರುವುದು ವಿಜಯ ಪತಾಕೆ, ಯೇಸು ರಕ್ತವೇ ನನ್ನ ಜೀವಿತ ವಿಜಯ. ರೋಗ ದುಃಖ ವ್ಯಸನಗಳನ್ನು ತೊಲಗಿಸುವುದು, ರೋಗ ದುಃಖ ವ್ಯಸನಗಳನ್ನು ತೊಲಗಿಸುವುದು ಯೇಸು ರಕ್ತ. ಸುಖ ಜೀವನ ಮಾಡೋದಕ್ಕೆ ಶಕ್ತಿ ನೀಡುವುದು. ಆಮೇನ್. ಸುಖ ಜೀವಿತ ಮಾಡೋದಕ್ಕೆ ಶಕ್ತಿ ನೀಡುವುದು ರಕ್ತವೇ, 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 ಯೇಸು ರಕ್ತವೇ, ರಕ್ತವೇ ಜಯ, ಯೇಸು ರಕ್ತವೇ ಜಯ. ಆಮೆನ್. ರಕ್ತವೇ ಜಯ, ದೈವ ರಕ್ತವೇ ಜಯ. ಹಾರುತ್ತಿರುವುದು ವಿಜಯ ಪತಾಕೆ, ಕ್ರಿಸ್ತೇಸು ರಕ್ತವೇ ನಮ್ಮ ಜೀವಿತ ವಿಜಯ. ಯೇಸುವಿನ ನಾಮವು ಉಚ್ಚರಿಸುತ್ತಲೇ ಸೈತಾನನ ಸೈನ್ಯವೆಲ್ಲ ನಡುಗುತ್ತಿರುವುದು. ಆಮೆನ್. ಯೇಸುವಿನ ನಾಮ ಉಚ್ಚರಿಸುತ್ತಲೇ ಸೈತಾನನ ರಾಜ್ಯವೆಲ್ಲ ನಡುಗುತ್ತಿರುವುದು. ವ್ಯಾಧಿಗಳ ಬಲ ನಿರ್ಮೂಲವಾಯಿತು. ಆಮೆನ್. ವ್ಯಾಧಿಗಳ ಬಲ ನಿರ್ಮೂಲವಾಯಿತು. ಜಯ ಹೊಂದುವ ನಾಮವನ್ನು ನಂಬಿದಾಗಲೇ, ಜಯ ಹೊಂದಿದ ಯೇಸು ನಾಮ ಹೊಂದಿದಾಗಲೇ. ರಕ್ತವೇ, 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 ಯೇಸು ರಕ್ತವೇ, ರಕ್ತವೇ ಜಯ, ಯೇಸು ರಕ್ತವೇ ಜಯ. ರಕ್ತವೇ ಜಯ, ಕ್ರಿಸ್ತ ರಕ್ತವೇ ಜಯ. ದೆವ್ವಗಳ ಕಾರ್ಯಗಳನ್ನು ಗೆದ್ದ ರಕ್ತವನ್ನು ಎಡಬಿಡದೆ ನಾವೆಲ್ಲ ಸ್ಮರಣೆ ಮಾಡೋಣ. ಆಮೆನ್. ದೆವ್ವಗಳ ಕಾರ್ಯಗಳನ್ನು ಗೆದ್ದ ರಕ್ತವನ್ನು ಎಡಬಿಡದೆ ನಾವೆಲ್ಲ ಸ್ಮರಣೆ ಮಾಡೋಣ. ಪಾಪದ ಕ್ರಿಯೆಗಳನ್ನೆಲ್ಲ ಚದರಿಸಿದಂತ, ಆಮೆನ್. ಪಾಪ ಕ್ರಿಯೆಗಳನ್ನೆಲ್ಲ ಚದರಿಸಿದಂತ
ಕ್ರಿಸ್ತ ಶಿಲುಬೆಯನ್ನು ನಾವು ಅನುಸರಿಸೋಣ. ಆಮೆನ್. ಕ್ರಿಸ್ತ ಶಿಲುಬೆಯನ್ನು ನಾವು ಅನುಸರಿಸೋಣ. ರಕ್ತವೇ 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 ಕ್ರಿಸ್ತ ರಕ್ತವೇ, ರಕ್ತವೇ ಜಯ, ಯೇಸು ರಕ್ತವೇ ಜಯ, ರಕ್ತವೇ ಜಯ, ತಂದೆ ರಕ್ತವೇ ಜಯ. ಹಾರುತ್ತಿರುವುದು ವಿಜಯ ಪತಾಕೆ, ಕ್ರಿಸ್ತೇಸು ರಕ್ತವೇ ನಮ್ಮ ಜೀವಿತ ವಿಜಯ. ರೋಗ ದುಃಖ ವ್ಯಸನಗಳನ್ನು ತೊಲಗಿಸುವುದು, ರೋಗ ದುಃಖ ವ್ಯಸನಗಳನ್ನು ತೊಲಗಿಸುವುದು, ಸುಖ ಜೀವಿತ ಮಾಡುವುದಕ್ಕೆ ಶಕ್ತಿ ನೀಡುವುದು. ಆಮೆನ್. ಸುಖ ಜೀವನ ಮಾಡುವುದಕ್ಕೆ ಶಕ್ತಿ ನೀಡುವುದು. ರಕ್ತವೇ 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 ಯೇಸು ರಕ್ತವೇ, ರಕ್ತವೇ ಜಯ, ಕ್ರಿಸ್ತ ರಕ್ತವೇ ಜಯ, ರಕ್ತವೇ ಜಯ, ದೈವ ರಕ್ತವೇ ಜಯ. ನಮ್ಮ ಪ್ರೇಮ ವೈದ್ಯನೇ, ಪ್ರಾಣನಾಥನೇ, ಪ್ರೀತಿಯಿಂದ ನಿನ್ನ ಹಸ್ತವ ಚಾಚಿರಿ ದೇವಾ. ಆಮೆನ್. ನಮ್ಮ ಪ್ರೇಮ ವೈದ್ಯನೇ, ಪ್ರಾಣನಾಥನೇ, ಸಪ ಪ್ರೀತಿಯಿಂದ ನಿನ್ನ ಕೈಯನ್ನು ಚಾಚಿರಿ ದೇವಾ. ನಿನ್ನ ಪಾದ ಪದ್ಮದಲ್ಲಿ ಸೇರಿರುವ ಪ್ರಜೆಯನ್ನು ಸ್ವಸ್ಥಪಡಿಸಿರಿ ತಂದೆ ಈ ಕ್ಷಣದಲ್ಲಿ. ಆಮೆನ್. ನಿನ್ನ ಪಾದ ಪದ್ಮಗಳಲ್ಲಿ ಸೇರಿರುವ ಪ್ರಜೆಯನ್ನು ಸ್ವಸ್ಥಪಡಿಸಿರಿ ಒಡೆಯನೇ ಈ ಕ್ಷಣದಲ್ಲಿ. ರಕ್ತವೇ 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 ಯೇಸು ರಕ್ತವೇ, ರಕ್ತವೇ ಜಯ, ರಕ್ಷಕನ ರಕ್ತವೇ ಜಯ, ರಕ್ತವೇ ಜಯ, ಕ್ರಿಸ್ತ ರಕ್ತವೇ ಜಯ, ರಕ್ತವೇ ಜಯ, ಯೇಸು ರಕ್ತವೇ ಜಯ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, living water flow. Amen. We welcome you, Father, God Almighty. We welcome you, Son of God, Jesus Christ of Nazareth. We welcome you, Spirit of God, Holy Spirit, with your fire and living water. In this place, in this word of God, guide us, Lord. Talk us, lead us, fill us your mighty presence. Touch our lives, Lord. Heal, deliver, bless, break every yoke of devil by the anointing of Holy Spirit, God. And use for our lives, kingdom of glorious God. Send your fire, Lord, from heaven in our lives, this message and word of God. Send your living water, Almighty God, Holy Spirit, through your throne in our lives. In Jesus Christ's name, it will be done, not our will, Lord. In Jesus Christ's mighty name we pray, Father God Almighty, Jehovah. Jesus' name, Amen, Amen. Thank you, Father. Thank you, Jesus. Thank you, Holy Spirit, one God, eternal life. Amen. ಹೌದು ಪ್ರೇರೆ, ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಂಡ ಅಂಶವನ್ನು ಧ್ಯಾನಿಸೋಣ ಪ್ರೇರೆ. ನನ್ನೊಂದಿಗೆ ಬೈಬಲನ್ನು ತೆಗೀರಿ, ಬನ್ನಿರಿ ಪ್ರೇರೆ. ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಂಡ ಅಂಶ ಬಗ್ಗೆ ನಾವು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯದಿಂದ ನೋಡ್ತೇವೆ ಪ್ರೇರೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 1 21 to 34th ವರ್ಡ್. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯದಿಂದ 34ನೇ ವಾಕ್ಯದವರೆಗೆ ನೋಡಬಹುದು ಪ್ರೇರೆ. ಇಲ್ಲಿ ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ
ಅಂದರೆ ಮನುಷ್ಯರ ದೇಹ ಹಿಡಿದು ಪೀಡಿಸುತ್ತಿರುವ ಅನೇಕ ಬೇನೆ ರೋಗ ತಂದಾಕಿದ ಮರಣಕರ ಕಾರ್ಯ ಮಾಡುತ್ತಿರುವ ದೆವ್ವಗಳನ್ನು ಯೇಸು ವಾಕ್ಯ ಸುವಾರ್ತೆ ಸಾರ ಮುಖಾಂತರ ನಂತರ ಉಪದೇಶ ಮಾಡಿದ ನಂತರ ಹೀಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು, ಹೀಗೆ ಪ್ರೀತಿಸಬೇಕು, ಹೀಗೆ ದೇವರ ಚಿತ್ತ ನೆರವೇರಿಸಬೇಕು ಎಂದು ಅನೇಕ ಪರಲೋಕ ರಾಜ್ಯದ ವಾಕ್ಯಗಳನ್ನು ಹೇಳಿ, ಅನೇಕ ಸಾಮರ್ಥ್ಯಗಳನ್ನು ಹೇಳಿ, ಅನೇಕ ರಕ್ಷಣೆಯ ಮಾತುಗಳನ್ನು ಮಾತಾಡಿದ ನಂತರ ಆ ಜನರಲ್ಲಿರುವ ದೆವ್ವಗಳಿಂದ ಬಂಧಿತರಾಗಿರುವ ಜನರನ್ನು ದೆವ್ವಗಳನ್ನು ಬಿಡಿಸುತ್ತಾನೆ ಪ್ರೇರೆ. ಮತ್ತು ದೇಹದಲ್ಲಿ ಅನೇಕ ರೋಗವಿದ್ದವರು ಇರ್ತಾರೆ, ಆ ರೋಗಿಗಳನ್ನು ಸ್ವಸ್ಥ ಮಾಡುತ್ತಾನೆ, ಹೆಸರುಗೊಳ್ಳುತ್ತಾನೆ. ಹೌದು ಪ್ರೇರೆ. ಹೀಗೆ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 26ನೇ ವಾಕ್ಯದ ಪೀಠಿಕೆಯಲ್ಲಿ ನೋಡುತ್ತೇವೆ ಪ್ರೇರೆ. 26ನೇ ವಾಕ್ಯ ನೋಡೋದಾದರೆ ಮಾರ್ಕ್ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ ಪೀಠಿಕೆ ನೋಡಿದೆವು. ಇವಾಗ 21ನೇ ವಾಕ್ಯ 21st ವರ್ಡ್ ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 1 ಇಲ್ಲಿ ಓದೋದಾದರೆ, ಬಳಿಕ ಅವರು ಕಪೆರ್ನೌಮಿಗೆ ಎಂಬ ಊರಿಗೆ ಸೇರಿದರು. ಕೂಡಲೇ ಸಬ್ಬತ್ ದಿನದಲ್ಲಿ ಯೇಸು ಸಭಾಮಂದಿರದಕ್ಕೆ ಹೋಗಿ ಉಪದೇಶ ಮಾಡಿದನು. 22ನೇ ವಾಕ್ಯ, ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರಂತ ಪ್ರೇರೆ. ಯಾಕಂದರೆ ಆತನು ಶಾಸ್ತ್ರಿಗಳಂತೆಯೇ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿರುತ್ತಾನೆ. ನಾವು 23ನೇ ವಾಕ್ಯ ಓದ್ತೀವಿ, 23rd ವರ್ಡ್. ಆಗ ಅವರು ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನ ಇದ್ದನು. ಆ ದೆವ್ವವು, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಯೇಸು ಅದನ್ನು ಗದರಿಸಿ, ಸುಮ್ಮನಿರು ಮತ್ತು ಅವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು ಪ್ರೇರೆ. 26ನೇ ವಾಕ್ಯ ನೋಡುತ್ತೇವೆ. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದೇನಿರಬಹುದು? ಇದು ಹೊಸ ಉಪದೇಶ. ಈತನು ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಆತನ ಮಾತನ್ನು ಕೇಳುತ್ತವೆ ಎಂದು ತಮ್ಮೊಳಗೆ ವಿಚಾರ ಮಾಡಿಕೊಂಡರು. ಕೂಡಲೇ ಆತನ ಸುದ್ದಿಯು ಗಲಿಲಾಯ ಸೀಮೆಯಲ್ಲಿ ಎಲ್ಲೆಲ್ಲಿಯೂ ಹಬ್ಬಿತು. ಪ್ರೇರೆ, ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಳ್ಳುತ್ತಾನೆ. ಹೀಗೆ ಇದು ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಚಿತ್ತ ಪ್ರೇರೆ. ಹೌದು, ಉಪದೇಶ ಮಾಡಬೇಕು ಜನರಿಗೆ, ಮತ್ತು ಆ ಜನರಲ್ಲಿರುವ ದೇಹದಲ್ಲಿ ಸೈತಾನನು ಹಾಕಿದ ಕಟ್ಟುಗಳು, ಬಂಧನ, ವೈಯಕ್ತಿಕ ರಹಸ್ಯ ಪಾಪ, ಪೂರ್ವಜರಿಂದ ಬಂದ ಶಾಪ ಪಾಪ ಆತ್ಮಗಳು, ಅವಿದ್ಯ ಆತ್ಮಗಳು, ದುರಾತ್ಮಗಳು ಮತ್ತು ರೋಗವಾಗಿ ಶಾಪವಾಗಿ ಮಾರ್ಪಟ್ಟ ಜೀವಿತದಿಂದ ಸ್ವಸ್ಥ ಮಾಡಿ ದೆವ್ವದಿಂದ ಬಿಡಿಸುತ್ತಾನೆ ಪ್ರೇರೆ, ಹೆಸರುಗೊಳ್ಳುತ್ತಾನೆ. ಹೀಗೆ ಅವರೆಲ್ಲರೂ ವಿಚಾರ ಮಾಡಿಕೊಳ್ತಾರೆ ತಮ್ಮೊಳಗೆ, ಈತನ ಮಾತನ್ನು ಕೇಳುತ್ತವೆ ದೆವ್ವಗಳು, ಅಧಿಕಾರದಿಂದ ಹೇಳುತ್ತಿದ್ದಾನೆ. ನಂತರ ಆತನ ಸುದ್ದಿ ಗಲಿಲಾಯ ಸೀಮೆಯ ಎಲ್ಲೆಲ್ಲಿಯೂ ಹಬ್ಬುತ್ತದೆ ಪ್ರೇರೆ. 28ನೇ ವಾಕ್ಯ ನೋಡುತ್ತೇವೆ. ಆತನ ಸುದ್ದಿಯು ಗಲಿಲಾಯ ಸೀಮೆಯಲ್ಲಿ ಎಲ್ಲೆಲ್ಲಿಯೂ ಹಬ್ಬಿತು. 29ನೇ ವಾಕ್ಯ ಯೇಸು ಕ್ರಿಸ್ತನ ಸುದ್ದಿ. ಆಮೇಲೆ ಅವರು 29th ವರ್ಡ್, ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ ಯೋಹನರ ಸಂಗಡ ಸೀಮೋನ ಆಂದ್ರೆಯರ ಮನೆಗೆ ಬಂದರು. ಅಲ್ಲಿ ಸೀಮೋನನ ಅತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಯೇಸುವಿಗೆ ತಿಳಿಸಿದರು. 29:30 ವರ್ಡ್ 29-30ನೇ ವಾಕ್ಯ. ಇಲ್ಲಿ 31ನೇ ವಾಕ್ಯ ಪ್ರೇರೆ. ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು, ಅಂದರೆ ಪೇತ್ರನ ಅತ್ತೆಯ ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆಯು ಅವರಿಗೆ ಉಪಚಾರ ಮಾಡಿದಳು. 32ನೇ ವಾಕ್ಯ ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 1 32nd 33 34th ವರ್ಡ್. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 33 32 33 34 ವಾಕ್ಯ. ಇವಾಗ
ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ದೆವ್ವ ಹಿಡಿದವರನ್ನು ಯೇಸುವಿನ ಬಳಿಗೆ ಕರೆತಂದರು. ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತ್ತು. 34ನೇ ವಾಕ್ಯ. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹುಜನರನ್ನು ಸ್ವಸ್ಥ ಮಾಡಿದನು, ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಆ ದೆವ್ವಗಳನ್ನು ಮಾತನಾಡಲು ಕೊಡಲಿಲ್ಲ. ಹೌದು ಪ್ರೇರೆ. ಹೀಗೆ ಯೇಸು ಉಪದೇಶ ಮಾಡಿ ದೇವರ ವಾಕ್ಯ, ಸ್ವರ್ಗದ ರಾಜ್ಯ ಸಮೀಪವಾಗಿದೆ, ಪಶ್ಚಾತ್ತಾಪಡಿರಿ, ಪಾಪಕ್ಕೆ ಬೆನ್ನು ಮಾಡಿರಿ, ದೇವರಿಗೆ ಮುಖ ಮಾಡಿರಿ, ನಾನೇ ದೇವರ ಸ್ವರ, ನಾನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಾಗಿ ತಂದೆ ಮಕ್ಕಳ ಸಂಬಂಧವನ್ನು ಕೊಡಲು ಬಂದಾತ, ನಿಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಲು ಬಂದಾತ, ನಿಮ್ಮ ಪಾಪಗಳನ್ನು ಕೊಡುವ ಸಂಬಳ ಮರಣ ನನ್ನ ಮೇಲೆ ತೆಗೆದುಕೊಂಡು ಹೋಗಲು ಬಂದಾತ, ದೇವರ ಕುರಿಮರಿ ಆಗಿ ಬಂದಾತ ಎಂದು ತನ್ನಲ್ಲಿ ವಿಶ್ವಾಸ ಇಡಬೇಕೆಂದು ಅನೇಕರಿಗೆ ಉಪದೇಶಿಸುತ್ತಾ ಕೇಳುವವರ ಜೀವಿತದಲ್ಲಿ ಕಾರ್ಯ ಮಾಡುತ್ತಿರುವ ಇಹಲೋಕದ ದುಷ್ಟಶಕ್ತಿ, ದೇವರ ಮಕ್ಕಳ ವಿರೋಧಿ, ಸರ್ವಲೋಕವನ್ನು ಮೋಸಗೊಳಿಸುವ ಸರ್ಪ. ಹೌದು ಪ್ರೇರೆ. ಮನುಷ್ಯರ ದೇಹದಲ್ಲಿ ದೆವ್ವಗಳಿಂದ ಬಿಡಿಸಿದ ಪ್ರೇರೆ, ರೋಗಗಳನ್ನು ಸ್ವಸ್ಥ ಮಾಡಿದ ಹೆಸರುಗೊಳ್ಳುತ್ತಾನೆ. ಗಲಿಲಾಯ ಸೀಮೆಯಲ್ಲೆಲ್ಲ ಸುದ್ದಿ, ಯೇಸುವಿನ ಸುದ್ದಿ ಎಲ್ಲೆಲ್ಲಿಯೂ ಹಬ್ಬುತ್ತದೆ. ಹೌದು. ಹೀಗೆ ಆ ದೆವ್ವ ಕೂಡ ಆ ಸಭಾಮಂದಿರದಲ್ಲಿ ಅವರೇ ಕುಳಿರಿಸಿರ್ತಾರೆ ಪ್ರೇರೆ. ಯಾಕಂದರೆ ಆತನು ಗುಣಪಡಿಸುತ್ತಾನೆ ಎಂದು ಅವರಿಗೆ ಗೊತ್ತು. ಆಗ ಅವರು ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಅಂದರೆ ದೇವರು ತನ್ನ ಅಧಿಕಾರ ಮುದ್ರೆಯನ್ನು ಯೇಸುವಿಗೆ ಒತ್ತಿ ಕಳಿಸಿದ್ದಾನೆ ಪ್ರೇರೆ. ಮನುಷ್ಯರನ್ನು ಎಲ್ಲ ವಿಧದಲ್ಲಿ ಹಾಳು ಮಾಡುತ್ತಿರುವ ಸೈತಾನನಿಂದ ಕಾಪಾಡು, ಸೈತಾನನ ಕಾರ್ಯಗಳನ್ನು ನಾಶ ಮಾಡು. ಹೌದು ಪ್ರೇರೆ. ಯೇಸು ಒಂದೇ ಮಾತಿನಿಂದ ಗದರಿಸುತ್ತಾನೆ ಪ್ರೇರೆ. ಸುಮ್ಮನಿರು ಎಂದು ಹೇಳುತ್ತಾನೆ. ಆ ದೆವ್ವ ಹಿಡಿದವನು ಮಾತಾಡುತ್ತಿರ್ತಾನೆ, ನಜರೇತಿನ ಯೇಸುವೆ, ನೀನು ಯಾರೆಂತ ಗೊತ್ತಿದೆಯಾ? ಸುಮ್ಮನಿರು. ನೀನು ದೇವರು ಪ್ರತಿಷ್ಠಿಸಿದವನೇ, ಹೌದಾ? ಸುಮ್ಮನಿರು. ನಮ್ಮ ಗೊಡವೆ ನಿನಗೇಕೆ? ನಿಮ್ಮ ರಾಜ್ಯ ಬೇರೆ, ನಮ್ಮ ರಾಜ್ಯ ಬೇರೆ ಎಂದು ಹೇಳ್ತದೆ. ನಮ್ಮ ರಾಜ್ಯ ಹಾಳು ಮಾಡುವುದು, ನಿಮ್ಮ ರಾಜ್ಯ ಒಳಿತು ಮಾಡುವುದು ಎನ್ನುವಂತೆ ಆ ದೆವ್ವವನ್ನು, ಕೂಗಿ ಹೇಳುತ್ತಿರುವ ದೆವ್ವವನ್ನು ಗದರಿಸುತ್ತಾನೆ ಪ್ರೇರೆ. ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಬಿಟ್ಟು ಹೋಗ್ತದೆ ಪ್ರೇರೆ. ಅಲ್ಲಿ ಯೇಸು ಕಾರ್ಯ ನೋಡುತ್ತೇವೆ ಪ್ರೇರೆ. ಯೇಸು ಆ ದೆವ್ವವನ್ನು ಗದರಿಸುತ್ತಾನೆ ಪ್ರೇರೆ. ಮತ್ತು ಪೇತ್ರನ ಮನೆಗೆ ಬರುತ್ತಾರೆ. ಅಲ್ಲಿ ಪೇತ್ರನ ಅತ್ತೆ ಜ್ವರದಿಂದ ಮೈಯಲ್ಲಿ ನೆಟ್ಟಗಿಲ್ಲದೆ ಮಲಗಿರುತ್ತಾಳೆ ಪ್ರೇರೆ, ಅನಾರೋಗ್ಯದಿಂದ. ಈ ಸಂಗತಿ ಯೇಸುವಿಗೆ ತಿಳಿಸುತ್ತಾರೆ ಶಿಷ್ಯರು. ಆಗ ಯೇಸು ಆಕೆಯ ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಆಕೆಯ ಜ್ವರ ಬಿಟ್ಟು ಹೋಗುತ್ತದೆ. ಕಾರಣ, ಯೇಸು ಆ ಜ್ವರವನ್ನು ಗದರಿಸುತ್ತಾನೆ ಪ್ರೇರೆ. ಹೌದು. ಎಬ್ಬಿಸಲು ಯೇಸು ಆತನ ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಹೌದು. ಇನ್ನೊಂದು ಸುವಾರ್ತೆಯಲ್ಲಿ ನೋಡುತ್ತೇವೆ ಪ್ರೇರೆ. ನಾವು ಮ್ಯಾಥ್ಯೂ ಗಾಸ್ಪೆಲ್ ಅಥವಾ ಲೂಕ ಸುವಾರ್ತೆಯಲ್ಲಿ ಕೂಡ ನೋಡುತ್ತೇವೆ. ಆ ಅತ್ತೆಯ ಜ್ವರ ಬಂದು ಮಲಗಿರಲಾಗಿ ಆಕೆ ಸಮೀಪಕ್ಕೆ ಹೋಗಿ ಆ ಜ್ವರವನ್ನು ಗದರಿಸುತ್ತಾನೆ. ಹೌದು ಪ್ರೇರೆ. ಎಲ್ಲೆಲ್ಲಿ ಯೇಸು ಗದರಿಸ್ತಿದ್ದಾನೋ ಅಲ್ಲಿ ಸೈತಾನನ ಪ್ರಭಾವ, ಸೈತಾನನ ನಿಯಂತ್ರಣ ಇದೆ ಪ್ರೇರೆ. ಯೇಸು ಸಮುದ್ರದಲ್ಲಿ ಚಲಿಸುತ್ತಿರುವಾಗಲೂ ಕೂಡ ಹಡಗಿನಲ್ಲಿ ಶಾಂತವಾದ ಸರೋವರ, ನೀರಿನ ಪ್ರದೇಶ, ಇದ್ದಕ್ಕಿದ್ದಂತೆ ತೂಫಾನು, ಬಿರುಗಾಳಿಯೊಂದಿಗೆ ಅಲೆಗಳಿಂದ ನೀರು ಹಡಗಿನಲ್ಲಿ ತುಂಬಿಕೊಳ್ಳಲು ಪ್ರಾರಂಭಿಸಿದಾಗ ಶಿಷ್ಯರು ಕಳವಳಗೊಂಡು, ಗುರುವೇ, ಯೇಸುವೇ, ಬೋಧಕನೇ, ನಾವು ಸಾಯುವುದರಲ್ಲಿದ್ದೇವೆ, ನಿನಗೆ ಚಿಂತೆ ಇಲ್ಲವೇ ಎಂದು ಕೂಗಿಕೊಳ್ಳುತ್ತಾರೆ. ಯೇಸು ಆಗ
ಅಡಿಗಿನ ತಳಭಾಗದಲ್ಲಿ ತಲೆಗಿಂಬಿಟ್ಟುಕೊಂಡು ನಿದ್ರಿಸ್ತಿರ್ತಾನೆ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ಅಲೆಗಳು ಬಂದಾಗ, ತುಫಾನು, ಕಷ್ಟವೆಂಬ ನೀರು, ಜೀವಿತವೆಂಬ ನಮ್ಮ ಹಡಗನ್ನು ತುಂಬಿಕೊಂಡು ಮುಳುಗಿಸುವ ಭಯದಲ್ಲಿರುವಾಗ ಯೇಸು ಇರ್ತಾನೆ ಪ್ರಿಯರೇ. ಶಿಷ್ಯರಂತೆ ನಾವು ಕೂಗಿಕೊಳ್ಳಬೇಕಾಗಿದೆ. ಆದರೆ ಶಿಷ್ಯರು ಕೂಗಿಕೊಂಡಾಗ ಯೇಸು ಎದ್ದು ಸಮುದ್ರವನ್ನು, ಅಲೆಗಳನ್ನು ಮೊರೆಯಬೇಡ, ಶಾಂತವಾಗಿರು ಎಂದು ಗದರಿಸುತ್ತಾನೆ ಪ್ರಿಯರೇ. ಅಂದರೆ ಎಲ್ಲಿ ಗದರಿಸುತ್ತಾನೆ ಅಲ್ಲಿ ಸೈತಾನನ ದಾಳಿ ಇರುತ್ತದೆ ಪ್ರಿಯರೇ. ಆಕ್ರಮಣ, ಬಂಧನ ಕಾರ್ಯ ಗದರಿಸಿದ ಅಲ್ಲಿ ದೇವಾಲಯದಲ್ಲಿ ಅಥವಾ ಸಮಾಜ ಮಂದಿರದಲ್ಲಿ ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೆ ಏಕೆ, ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ಆ ಪ್ರಿಯರೇ, ಸೈತಾನನನ್ನು, ದೆವ್ವವನ್ನು, ಆತನ ಕಾರ್ಯಗಳನ್ನು, ರೋಗಗಳನ್ನು ನಾಶ ಮಾಡಲು ಬಂದಿದ್ದ, ಮನುಷ್ಯರನ್ನು ರಕ್ಷಿಸಲು ಬಂದಿದ್ದ ಆ ದೆವ್ವಗಳಿಗೆ ಗೊತ್ತು, ನಮ್ಮ ಗೊಡವೆ ನಿಮಗೇಕೆ, ನಜರೇತಿನ ಯೇಸುವೆ, ನಮ್ಮ ನಾಶ ಮಾಡಲು ಬಂದೆಯಾ? ಆದರೆ ದೆವ್ವಗಳನ್ನು, ರೋಗಗಳನ್ನು ನಾಶ ಮಾಡಲು ಬಂದಿದ್ದಾನೆ. ನಾವು ವಾಕ್ಯದಲ್ಲಿ ಇರುವುದನ್ನು ಬೋಧಿಸಬೇಕು. ನಮಗೆ ಇಷ್ಟ ಆಗಿದ್ದ ವಾಕ್ಯಗಳನ್ನು ಅಷ್ಟೇ ಬೋಧಿಸಿದರೆ ನಾವು ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದಂತೆ, ಒಂದು ಕಾಯಿನಿಗೆ ಎರಡು ಕಡೆ, ಒಂದು ಕಡೆ ಸಿಂಹಾಸನ ಇರುತ್ತದೆ ಪ್ರೇರೆ, ಇನ್ನೊಂದು ಕಡೆ ಬೆಲೆ ಇರುತ್ತದೆ. ಆ ನಾಣ್ಯದ ಬೆಲೆ ಅದು ಎಷ್ಟು ರೂಪಾಯಿ ಎಂದು. ಒಂದು ಕಡೆಗೆ ಸಿಂಹಾಸನ ಇಲ್ಲದೆ ಒಂದು ಕಡೆಗೆ ಬೆಲೆ ಇದ್ದರೆ, ಅಥವಾ ಒಂದು ಕಡೆಗೆ ಬೆಲೆ ಎಷ್ಟು, ನಾಣ್ಯ ಎಷ್ಟು ರೂಪಾಯಿ ಇದೆ ಎಂದು ಇದ್ದು ಇನ್ನೊಂದು ಕಡೆಗೆ ಆ ಸಿಂಹಾಸನದ ಚಿತ್ರ ಇಲ್ಲದಿದ್ದರೆ ಅದು ನಿಜವಾದ ಹಣ, ನಾಣ್ಯ ಆಗುವುದಿಲ್ಲ ಪ್ರೇರೆ. ಆದ್ದರಿಂದ ನಾವು ಯೇಸುವನ್ನು ನಾಲ್ಕು ದಿಕ್ಕಿನಿಂದ ರಕ್ಷಕನೆಂದು, ಎಲ್ಲ ವಿಧದಲ್ಲಿಯೂ ರಕ್ಷಕನೆಂದು ನಾವು ಗುರುತಿಸಬೇಕಾಗಿದೆ. ಯೇಸು ಉಪದೇಶ ಮಾಡಿದನೆಂದು ನಾವು ವಿಶ್ವಾಸಬೇಕಾಗಿದೆ. ಯೇಸು ಉಪದೇಶ ಮಾಡಿದ ನಂತರ ಅಥವಾ ಮಾಡುತ್ತಾ ದೆವ್ವಗಳನ್ನು ಬಿಡಿಸಿದನೆಂದು ನಾವು ಗ್ರಹಿಸಬೇಕಾಗಿದೆ. ಆ ದೆವ್ವಗಳನ್ನು ಬಿಡಿಸುತ್ತಾ ರೋಗಿಗಳನ್ನು ಸ್ವಸ್ಥ ಮಾಡಿದನೆಂದು ನಾವು ನಂಬಬೇಕಾಗಿದೆ. ಹೌದು, ನನ್ನನ್ನು ವಿಶ್ವಾಸುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತವೆ ಎಂದು ಯೇಸು ಹೇಳುತ್ತಿದ್ದಾನೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15, 16, 17ನೇ ವಾಕ್ಯದಲ್ಲಿ ಓದುತ್ತಾರೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 15 to 17 ವರ್ಡಲ್ಲಿ ನನ್ನನ್ನು ವಿಶ್ವಾಸುವವರಿಂದ, ಅಂದರೆ ಯೇಸುವನ್ನು ವಿಶ್ವಾಸಿಸುವವರಿಂದ ಪ್ರೇರೆ. ಅಪೊಸ್ತಲರು ವಿಶ್ವಾಸಿಸಿದರು, ಶಿಷ್ಯರು ಯೇಸುವನ್ನು. ಯೇಸು ವೈಯಕ್ತಿಕವಾಗಿ ಬೆಟ್ಟಕ್ಕೆ ಹೋಗಿ ಪ್ರಾರ್ಥಿಸಿ ರಾತ್ರಿಯೆಲ್ಲ 12 ಜನ ಅಪೊಸ್ತಲರನ್ನು ನೇಮಿಸುತ್ತಾನೆ ಪ್ರೇರೆ. ಅವರಿಗೆ ದೆವ್ವ ಬಿಡಿಸುವ ಅಧಿಕಾರವನ್ನು ಕೊಡುತ್ತಾನೆ, ರೋಗ ಗುಣ ಮಾಡುವ ಅಧಿಕಾರ ಕೊಡುತ್ತಾನೆ, ದೇವರ ರಾಜ್ಯ ಸಾರುವ ಅಧಿಕಾರ ಕೊಡುತ್ತಾನೆ, ಸತ್ತವರನ್ನು ಬದುಕಿಸುವ ಅಧಿಕಾರ ಕೊಡುತ್ತಾನೆ, ಕುಷ್ಠರೋಗಿಗಳನ್ನು ಶುದ್ಧ ಮಾಡುವ ಅಧಿಕಾರ ಕೊಡುತ್ತಾನೆ ಪ್ರೇರೆ. ಹೌದು, ಹೀಗೆ ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಂಡಿದ್ದು ಆ ಹಡಗಿನಲ್ಲಿ ಶಿಷ್ಯರು, ಯೇಸುವೆ ನಾವು ಸಾಯುವುದರಲ್ಲಿದ್ದೇವೆ, ಬಿರುಗಾಳಿ ಭಾಳವಾಗಿದೆ, ಸಮುದ್ರ ಅಥವಾ ಸರೋವರದ ನೀರು ಹಡಗಿನಲ್ಲಿ ತುಂಬುತ್ತಿವೆ, ಎದ್ದೇಳಂದಾಗ ಎದ್ದು ಗದರಿಸ್ತಾನೆ ಪ್ರೇರೆ. ಸರೋವರ ಶಾಂತವಾಗುತ್ತದೆ, ಅಲೆಗಳು ನಿಂತು ಹೋಗುತ್ತವೆ. ಆಗ ಶಿಷ್ಯರೆಲ್ಲರೂ, ಮರಣ ಭಯದಿಂದ ಇದ್ದವರೆಲ್ಲರೂ, ನಾವು ಇಷ್ಟು ಮರಣ ಭಯದಿಂದ ಕೂಗಿಕೊಳ್ಳುತ್ತಿದ್ದೇವೆ, ಈತನು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾನೆ, ಈ ಭಯವೇ ಇಲ್ಲ ಈತನಿಗೆ, ಈ ಸೃಷ್ಟಿಯ ಭಯ, ಅಲೆಗಳ ಭಯ, ಸರೋವರದ ಭಯ, ಮರಣ ಭಯ ಎಂದು ಅಂದುಕೊಳ್ಳುತ್ತಾರೆ, ಕೂಗುತ್ತಿರುತ್ತಾರೆ. ಎದ್ದು ಯೇಸು ಗದರಿಸಿ ಸಮಾಧಾನ ಮಾಡಿದಾಗ ಆ ಸರೋವರ ಅಲೆಗಳನ್ನು, ಆ ಬಿರುಗಾಳಿಯನ್ನು, ಈತನು ಯಾರಿರಬಹುದು? ಈತನ ಮಾತಿಗೆ ಗಾಳಿಯು ಸಮುದ್ರವು ಮಾತು ಕೇಳುತ್ತವಲ್ಲ. ಹೌದು ಪ್ರೇರೆ, ಈತನು ಯಾರಿರಬಹುದು? ಹೌದು, ಈತನು ದೆವ್ವಗಳು ಹೇಳಿದವು, ನಜರೇತಿನ ಯೇಸು. ಹೌದು ಪ್ರೇರೆ, ಯೇಸು ನಜರೇತಿನಲ್ಲಿ ಮನೆ ಮಾಡಿಕೊಂಡಿದ್ದಂತ ಪ್ರೇರೆ ಭಾಳ ವರ್ಷಗಳ ಕಾಲ. ಯಾವಾಗಿನಿಂದ ಆ ಜೆರುಸಲೇಮ್ ದೇವಾಲಯದಲ್ಲಿ ತಂದೆ ತಾಯಿಗಳೊಂದಿಗೆ ಹೋದಾಗ ಅಲ್ಲಿ 3 ದಿನ ಅವರಿಂದ ತಪ್ಪಿಸಿಕೊಂಡಾಗ ಬೋಧನೆ ಮಾಡುತ್ತಿದ್ದ ಶಾಸ್ತ್ರಿ ಪರಿಸಯರ ಮಧ್ಯದಲ್ಲಿ, ಬೋಧಕರ ಮಧ್ಯದಲ್ಲಿ ತಂದೆ ತಾಯಿಗಳು ಕಂಡುಕೊಳ್ಳುತ್ತಾರೆ. ಕಂದ, ನಮಗೆ ಏಕೆ ಹೀಗೆ ಮಾಡಿದೆ ಎಂದು ತಂದೆ ತಾಯಿ ಕೇಳಿದಾಗ, ನಾನು ತಂದೆಯ ಕೆಲಸದಲ್ಲಿ ಅಥವಾ ತಂದೆಯ ಮನೆಯಲ್ಲಿ ಇರಬೇಕೆಂದು ನಿಮಗೆ ತಿಳಿಯದೇ ಹೋಯಿತೋ ಎಂದು ಹೇಳಿದಾಗ ಅವರು ಸುಮ್ಮನೆ ಇರ್ತಾರೆ.
ಆತನು ಅವರೊಂದಿಗೆ ಮತ್ತೆ ನಜರೇತಿಗೆ ಬಂದು ಅವರೊಂದಿಗೆ ಅಧೀನನಾಗಿರುತ್ತಾನೆ ಪ್ರೇರೆ. 30 ವರ್ಷಗಳ ಕಾಲ, 12 ವರ್ಷದಿಂದ 30 ವರ್ಷಗಳ ಕಾಲ ನಜರೇತಿನಲ್ಲಿ ಮನೆ ಮಾಡಿಕೊಂಡಿರುತ್ತಾನೆ, ಅಥವಾ ತಂದೆ ತಾಯಿಗಳೊಂದಿಗೆ ಇರುತ್ತಾನೆ. ಯಾವಾಗ ಯೇಸು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಯೋಹಾನನಿಂದ 40 ದಿವಸ ಪರಿಶುದ್ಧ ಆತ್ಮನಿಂದ ಅರಣ್ಯಕ್ಕೆ ಕರೆದೊಯ್ಯಲ್ಪಟ್ಟು ಅಡವಿಯಲ್ಲಿ 40 ದಿವಸ ಉಪವಾಸವಿದ್ದು ಸೈತಾನನಿಂದ ಶೋಧಿಸಲ್ಪಟ್ಟು ಸೈತಾನನನ್ನು ಜಯಿಸಿದಾತನಾಗಿ ದೇವದೂತರಿಂದ ಉಪಚಾರ ಪಡೆದಾತನಾಗಿ ಗಲಿಲಾಯ ಸರೋವರದ ಬಳಿಗೆ ಬರುತ್ತಾನೋ ಅಲ್ಲಿ ಯೇಸು ಉಪದೇಶ ಪ್ರಾರಂಭಿಸುತ್ತಾನೆ ಪ್ರೇರೆ. ಆತನ ಮೊದಲನೇ ಉಪದೇಶದಲ್ಲಿ ದೆವ್ವಗಳನ್ನು ಬಿಡಿಸುತ್ತಾನೆ, ರೋಗಗಳನ್ನು ಸ್ವಸ್ಥ ಮಾಡುತ್ತಾನೆ ಪ್ರೇರೆ. ಹೌದು, ಪೇತ್ರನ ಅತ್ತೆಯ ಜ್ವರವನ್ನು ಗದರಿಸುತ್ತಾನೆ ಮತ್ತು ಸೈತಾನನು ಹೇಳುತ್ತಾನೆ, ನಜರೇತಿನ ಯೇಸುವೇ, ನಮ್ಮ ಗೊಡವೆ ನಿನಗೆ ಏಕೆ? ನಮ್ಮನ್ನು ನಾಶ ಮಾಡಲು ಬಂದೆಯಾ? ನೀನು ಯಾರೆಂದು ಬಲ್ಲೆನು, ದೇವರು ಪ್ರತಿಷ್ಠಿಸಿದವನೇ, ಪರಾತ್ಪರ ದೇವಕುಮಾರನೇ ಎನ್ನುವಂತ ಹೇಳ್ತಾ ಪ್ರೇರೆ. ಇನ್ನೊಂದು ಕಡೆ ಹಡಗಿನಲ್ಲಿ ಹೋಗಿ ಸಮುದ್ರದ ದಂಡೆಗೆ, ಸರೋವರದ ದಂಡೆಗೆ ಇಳಿದಾಗ ಅಲ್ಲಿ ಸಮಾಧಿಗಳಲ್ಲಿ 2,000 ದೆವ್ವಗಳು ಹಿಡಿದಾತನು ಕಲ್ಲನ್ನು ಚುಚ್ಚಿಕೊಂಡು ದೇಹವನ್ನು ಗಾಯ ಮಾಡಿಕೊಂಡು ಅಲ್ಲಿ ಕೂಗಿಕೊಂಡು ಅಲೆದಾಡಿ ಓಡಾಡಿಕೊಂಡು ಇರ್ತಾನೆ. ಆ ದಾರಿಯಲ್ಲಿ ಬರುತ್ತಿರುವವರನ್ನು ಅಪಾಯ ಮಾಡುತ್ತಿರ್ತಾನೆ. ಆ ಮಾರ್ಗದಲ್ಲಿ ಹೋಗುವವರು ಇರುತ್ತಿರಲಿಲ್ಲ. ಆತನ್ನು ಎಷ್ಟೋ ಸಾರಿ ಜನರು ಕಟ್ಟುಗಳಿಂದ ಸರಪಳಿಗಳಿಂದ ಬಂಧಿಸಿದ್ದರು, ಅವುಗಳನ್ನೆಲ್ಲ ಅರಿದು ಸ್ವತಂತ್ರ ಆಗಿರುತ್ತಾನೆ. ಅಷ್ಟು ಬಲಶಾಲಿ ಆಗಿರುತ್ತಾನೆ ಸೈತಾನ, ಪಿಶಾಚಿ, ದೇವದ ಶಕ್ತಿಯಿಂದ, ನೆಗೆಟಿವ್ ಪವರ್ಸಿಂದ. ಹೀಗೆ ಯೇಸು ಬರುತ್ತಲೇ ಆ ದಡಕ್ಕೆ ಆ ಪಿಶಾಚಿಂದ ಪೀಡಿತನಾದ ವ್ಯಕ್ತಿ ಓಡಿ ಬಂದು ಯೇಸುವಿನ ಮುಂದೆ ಮೊಣಕಾಲು ಹೊರುತ್ತಾನೆ ಪ್ರೇರಿ. ಪರಾತ್ಪರ ದೇವಕುಮಾರನೇ, ನಮ್ಮ ಗೊಡವೆ ನಿನಗೇಕೆ? ದೇವರಾಣೆ ಇಟ್ಟು ಕೇಳಿಕೊಳ್ಳುತ್ತೇವೆ, ನಮ್ಮನ್ನು ಪೀಡಿಸಬೇಡ ಎಂದು ಕೇಳುತ್ತವೆ ಪ್ರೇರಿ. ಹೌದು, ಯೇಸು ಪರಾತ್ಪರ ದೇವಕುಮಾರ, ದೇವರು ಪ್ರತಿಷ್ಠಿಸಿದಾತ, ದೆವ್ವಗಳ ಗೊಡವೆಗೆ ಹೋಗುವಾತ. ಕಾರಣ ದೆವ್ವಗಳು ಮನುಷ್ಯನ ಜೀವಿತವನ್ನು ಹಾಳು ಮಾಡುತ್ತಿವೆ, ಅನಾರೋಗ್ಯಕ್ಕೆ ಗುರಿ ಮಾಡುತ್ತಿವೆ, ಮರಣಕ್ಕೆ ಗುರಿ ಮಾಡುತ್ತಿವೆ, ಸಾಯಿಸ್ತಿವೆ. ಅದರಿಂದ ಅಳಿದು ಹೋಗುತ್ತಿರುವುದನ್ನು ರಕ್ಷಿಸಲು ಹುಡುಕಿ ಬಂದಿದ್ದಾನೆ ಪ್ರೇರೆ. ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ಆದರೆ ನಾಶ ಮಾಡುವುದಕ್ಕೆ ನಾನು ಬಂದದ್ದಾದರೂ, ಯೇಸು ಬಂದದ್ದಾದರೂ ಜೀವ ನೀಡಲು, ಸಮೃದ್ಧಿ ಯಥೇಚ್ಛವಾಗಿ ನೀಡಲೆಂದು. ಹೌದು ಪ್ರೇರೆ, ಈ ಯಥೇಚ್ಛವಾದ ಜೀವವಾದ ನಜರೇತಿನ ಯೇಸು. ಹೌದು ಪ್ರೇರೆ, ಆ ದೆವ್ವಗಳನ್ನು ಹೇಳ್ತಾನೆ ಪ್ರೇರೆ, ಇವನು ಬಿಟ್ಟು ಹೋಗು ಅಂದರೆ ಯಾವ ದೆವ್ವ ಬೇಡಿಕೊಳ್ಳುತ್ತದೆ. ನಾವು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ದೇವರಾಣಿ ಹೇಳ್ತೇನೆ, ನಮ್ಮನ್ನು ಪೀಡಿಸಬೇಡ ಅಂದಾಗ ಇವನನ್ನು ಬಿಟ್ಟು ಹೋಗಿ ಎಂದಿರುತ್ತಾನೆ. ನೀನು ಇವನಿಂದ ನನ್ನನ್ನು ಕಳಿಸುವುದಾದರೆ, ಅಂದರೆ ನಿನ್ನ ಹೆಸರು ಏನಂತ ಕೇಳಿರ್ತಾನೆ. ನಮ್ಮ ಹೆಸರು ಗಣ, ನಾವು ಬಹುಮಂದಿ ಇದ್ದೇವೆ ಎಂದು ಹೇಳುತ್ತಾನೆ ದೆವ್ವ ಹಿಡಿದಾತ. ಆಗ ಯೇಸು ಇವನನ್ನು ಬಿಟ್ಟು ಹೋಗೆಂದಾಗ, ನೀನು ಇವನಿಂದ ನಮ್ಮನ್ನು ಹೊರಗಟ್ಟುವುದಾದರೆ ಅಲ್ಲಿ ಹಂದಿಗಳ ಗುಂಪು ಮೇಯುತ್ತಿದೆ, ಹಂದಿಗಳ ಗುಂಪಿನೊಳಗೆ ಹೋಗುವುದಕ್ಕೆ ಅಪ್ಪಣೆ ಕೊಡು, ಅಲ್ಲಿಗಾದರೂ ಹೋಗುವುದಕ್ಕೆ ಎಂದು ಬೇಡಿಕೊಳ್ಳುತ್ತೇವೆ ಯೇಸುವೆ ಅಂದಾಗ ಹಂದಿಗಳ ಗುಂಪಿನೊಳಗೆ ಹೋಗಲು ಯೇಸು ಅಪ್ಪಣೆ ಕೊಡುತ್ತಾನೆ. ಅವು ಈ ದೆವ್ವ ಹಿಡಿದವನನ್ನು ಬಿಟ್ಟು, ದೆವ್ವಗಳೆಲ್ಲ 2,000 ಜನ ಇರ್ತಾರಂತ ಪ್ರೇರೆ. ನಿನ್ನ ಹೆಸರು ಎಂದು ಕೇಳಿದಾಗ ನನ್ನ ಹೆಸರು ಗಣ. ಗಣ ಅಂದರೆ 2,000ಕ್ಕಿಂತ 6,000ದವರೆಗೆ ಇರುವ ಗುಂಪಿಗೆ ಗಣ ಎನ್ನುತ್ತಾರೆ ಪ್ರೇರೆ, ಮಿಲಿಟರಿ ಸೈನ್ಯದಲ್ಲಿ. ಆ ಗಣ ಎಂಬ ದೆವ್ವಗಳ ಗುಂಪು ಈತನ ಯೇಸುವಿನ ಆಜ್ಞೆಗೆ ಕೇಳುತ್ತಲೇ ಹೋಗು ಎಂದು ಹೇಳಿದತ್ತಲೇ ಹಂದಿಗಳ ಗುಂಪಿನೊಳಗೆ ಹೊಕ್ಕುತ್ತವೆ. ಆ ಹಂದಿನ ಗುಂಪೆಲ್ಲ ಸಮಾಧಾನದಿಂದ ಮೇಯುತ್ತಾ ಇರುವಾಗ ಹಂದಿ ಕಾಯುವವನ ಮುಂದೆ ಇದ್ದಕ್ಕಿದ್ದಂತೆ ದೆವ್ವಗಳು ಹಂದಿಗಳ ಗುಂಪಿನೊಳಗೆ ಹೊಕ್ಕಲು ಆ ಹಂದಿಗಳೆಲ್ಲ ಓಡಿ ಹೋಗಿ ಇಳಿಜಾರಾದ ಕೆರೆಯ ನೀರಿನಲ್ಲಿ ಮುಳುಗಿ ಸತ್ತು ಹೋಗುತ್ತವೆ ಪ್ರೇರೆ, ಭಯಾನಕವಾಗಿ. ಅದನ್ನು ನೋಡಿದ ಹಂದಿ ಮೇಯಿಸುವನು ಊರಿಗೆ ಓಡಿ ಹೋಗುತ್ತಾನೆ. ಅಲ್ಲಿರುವವರನ್ನೆಲ್ಲ, ಬನ್ನಿರಿ, ನಿಮ್ಮ ಹಂದಿಗಳನ್ನು ಕಾಯುತ್ತಿದ್ದೆ. ಯಾರೋ ಒಬ್ಬ ಮಾಂತ್ರಿಕ ಬಂದು ಹಂದಿಗಳ ಗುಂಪಿನೊಳಗೆ ದೆವ್ವ ಹಿಡಿದಾತನಿಂದ ದೆವ್ವಗಳನ್ನೆಲ್ಲ ಹೋಗಲು ಅಪ್ಪಣೆ ಕೊಟ್ಟ. ಆ ದೆವ್ವ ಹಂದಿ ಎಲ್ಲ ನಮ್ಮ ಹಂದಿಗಳ ಒಳಗೆ ಹೊಕ್ಕೊಂಡು ಇಳಿಜಾರಿನ ಕೆರೆಯ ನೀರಿನ ಸ್ಥಳಕ್ಕೆ ಮುಳುಗಿ ಸತ್ತೋದು ಎಲ್ಲ ಓಡಿ ಹೋಗಿ
ಎಷ್ಟು ಅವುಗಳನ್ನು ನಿಲ್ಲು ಎಂದು ಹಂದಿಗಳಿಗೆ ಕೇಳಿಕೊಂಡು ಅವು ನಿಲ್ಲಲಿಲ್ಲ ಎಂದು ಊರಿನವರಿಗೆಲ್ಲ ಹೇಳಿ ಕರೆದುಕೊಂಡು ಬರ್ತಾನೆ ಪ್ರೇರೆ. ಆಗ ಆ ಊರಿನವರೆಲ್ಲ ಬಂದು, ಯೇಸುವಿನ ಬಗ್ಗೆ ಗೊತ್ತಿಲ್ಲ ಅವರಿಗೆ, ಸ್ವಾಮಿ ನಮ್ಮ ಊರಿನ ಆಸುಪಾಸನ್ನು ಬಿಟ್ಟು ಹೋಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಎಂದು ಆ ಊರಿನವರು ಹೇಳುತ್ತಾರೆ ಪ್ರೇರೆ. ಹೌದು, ಯೇಸು ರಕ್ಷಕ. ಅವರಿಗೆ ಆತ್ಮಗಳ ರಕ್ಷಣೆ ಗೊತ್ತಿಲ್ಲ. ಅವರು ಯೇಸು ದೇವರು ಪ್ರತಿಷ್ಠಿಸಿದ ಆತನೆಂದು ಗೊತ್ತಿಲ್ಲ. ಪರಾತ್ಪರ ದೇವರ ಮಗನು ದೆವ್ವಗಳನ್ನು ನಾಶ ಮಾಡಲು, ರೋಗಗಳನ್ನು ಗುಣ ಮಾಡಲು, ಪರಲೋಕ ಸೇರಿಸಲು, ಪಾಪಗಳನ್ನು ಕ್ಷಮಿಸಲು, ಸಮಾಧಾನ ಜೀವಿತ ನೀಡಲು, ಬೆಳಕಿನ ಜೀವಿತ ನೀಡಲು, ಶಾಂತಿ ನೀಡಲು ಬಂದಾತೆಂದು ಅವ್ರಿಗೆ ಗೊತ್ತಿಲ್ಲ ಪ್ರೇರೆ. ಲೌಕಿಕರಾಗಿದ್ದರು. ಯೇಸುವನ್ನು ಬೇಡಿಕೊಳ್ಳುತ್ತಾರೆ, ನಮ್ಮ ಹಂದಿಗಳೆಲ್ಲ ಸತ್ತೋದುವಪ್ಪ, ನೀನು ಊರು ಹೊರಗಡೆ ಇದ್ದಾಗಲೇ, ನೀನು ಊರು ಒಳಗಡೆ ಬಂದರೆ ಇನ್ನೇನೆಲ್ಲ ಕಳೆದುಕೊಳ್ಳುತ್ತೇವೆ ನಾವು ಎಂದು ಅನ್ಯ ಜನರಂತೆ ಲೋಕ ಆಶೆಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಂಬುವ ದೇವರಂತೆ, ಲೋಕದ ವಿಗ್ರಹಗಳನ್ನು ನಂಬುವ ಭಕ್ತರಂತೆ ಯೇಸುವನ್ನು ತಿರಸ್ಕರಿಸುತ್ತಾರೆ ಪ್ರೇರೆ. ಆಗ ಯೇಸು ಆ ಶಿಷ್ಯರು ಹೇಳುತ್ತಾರೆ ಪ್ರೇರೆ, ಕೋಪಗೊಳ್ಳುತ್ತಾರೆ ಇಬ್ಬರು ಶಿಷ್ಯರು, ಯಾಕೋಬ ಯೋಹಾನ, ಸ್ವಾಮಿ ಅಪ್ಪಣೆ ಕೊಡಿ, ಈಗಲೇ ಆಕಾಶದಿಂದ ಬೆಂಕಿ ಇಳಿದು ಇವರು ಸುಟ್ಟು ಹೋಗಲೆಂದು ಆಜ್ಞೆ ಮಾಡೋಣವೇ ಎಂದು ಕೇಳಿಕೊಳ್ಳುತ್ತಾರೆ ಯೇಸುವನ್ನು. ಆಗ ಯೇಸು ಅವರ ಕಡೆ ಕೋಪಗೊಂಡು, ನೀವು ಎಂಥ ಸ್ವಭಾವವುಳ್ಳವರು ಎಂದು ನಿಮಗೆ ತಿಳಿದಿಲ್ಲ. ದೇವಕುಮಾರನು ಬಂದಿರುವುದು ಮನುಷ್ಯರ ರಕ್ಷಣೆಗೆ, ಉಳಿವಿಗೆ, ಅಳಿವಿಗಾಗಿಯಲ್ಲ, ನಾಶ ಮಾಡುವುದಕ್ಕಾಗಿಯಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರೇರೆ. ಹೌದು, ಇದೊಂದೇ ಸ್ಥಳದಲ್ಲಿ ಯೇಸುವನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಳ್ಳುತ್ತಾರೆ ಪ್ರೇರೆ. ಅನೇಕರು ಯೇಸು ಬೇಕು ಎಂದು ಬೇಡಿಕೊಂಡರೆ ಇಲ್ಲಿ ಹೋಗು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಕಾರಣ ಅವರ ಆಸ್ತಿ ನಾಶವಾಯಿತು, ಹಂದಿಗಳ ವ್ಯಾಪಾರ. ಹೌದು ಪ್ರೇರೆ. ಹೀಗೆ ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಳ್ತಾನೆ ಪ್ರೇರೆ. ದೆವ್ವವನ್ನು ಗದರಿಸುತ್ತಾನೆ, ನಾನು ದೇವಕುಮಾರನೇ ಹೌದು, ದೇವರು ಪ್ರತಿಷ್ಠಿಸಿದವನೇ ಹೌದು ಎಂದು, ಸುಮ್ಮನಿರಿ ಇವನನ್ನು ಬಿಟ್ಟು ಹೋಗು ಎಂದು ಗದರಿಸುತ್ತಾನೆ. ಆ ದೆವ್ವವು ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಗುತ್ತದೆ. ಸಮಾಜ ಮಂದಿರದಲ್ಲಿ ಅಂದರೆ ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ದೆವ್ವಗಳು ಇರುತ್ತವೆ ಎಂದು ಅರ್ಥ. ಹೌದು, ಹೀಗೆ ದೇವರ ಕುಮಾರ ಯಾರನ್ನು ಬಿಡುಗಡೆ ಮಾಡುತ್ತಾನೆ ಪ್ರೇರೆ, ಅವರು ನಿಜವಾಗಿಯೂ ಬಿಡುಗಡೆ ಆಗುತ್ತಾರೆ. ಬೇರೆಯವರು ಬಿಡುಗಡೆ ಮಾಡಿದರೆ ಸಾಧ್ಯ ಇಲ್ಲ, ಅವರು ಬಿಡುಗಡೆ ನಾಯಕರೇ ಅಲ್ಲ. ಹೌದು, ಅದರಿಂದ ಪೇತ್ರನ ಹತ್ತಿರದಲ್ಲಿದ್ದ ಜ್ವರವನ್ನು ಗದರಿಸುತ್ತಾನೆ, ಜ್ವರವು ಬಿಟ್ಟು ಹೋಗುತ್ತದೆ. ಜ್ವರ, ಫೀವರ್. ಮತ್ತು ಸಮುದ್ರದಲ್ಲಿ ಅಲೆಗಳು, ಗಾಳಿ ಗದರಿಸುತ್ತಾನೆ, ಅವು ಶಾಂತವಾಗುತ್ತವೆ. ಹೀಗೆ ಪೇತ್ರನು ಒಂದು ಸಾರಿ ಯೇಸು ಮರಣ ಪುನರುತ್ಥಾನಗಳ ಬಗ್ಗೆ, ನಾನು ನಾಳೆ ಜೆರುಸಲೇಮಿನಲ್ಲಿ ಎಲ್ಲರೂ ನನ್ನನ್ನು ಹಿಡಿದು ಹೊಡೆದು ಅವಮಾನಪಡಿಸಿ ಶಿಲುಬೆಗೆ ಹಾಕಿ ಕೊಲ್ಲುತ್ತಾರೆ. ನರಪುತ್ರನು, ಮನುಷ್ಯಕುಮಾರನು ಅಥವಾ ನಾನು ಎನ್ನುವ ಯೇಸು 3ನೇ ದಿನ ಸಮಾಧಿಯಿಂದ ಎದ್ದು ಬರುತ್ತಾನೆ. ಆತನ ಕುರಿತು ಪರಿಶುದ್ಧ ಗ್ರಂಥದಲ್ಲಿ ಬರೆದಿರುವಂತೆ ನೆರವೇರಬೇಕಾಗಿದೆ ಎಂದು ಹೇಳುತ್ತಿರುವಾಗ ಶಿಷ್ಯರಲ್ಲಿ ದೊಡ್ಡ ಶಿಷ್ಯನಾದ ಪೇತ್ರನು ಯೇಸು ಕ್ರಿಸ್ತ ರಕ್ಷಕ ಪ್ರಭುವನ್ನು ಪಕ್ಕಕ್ಕೆ ಕರೆದುಕೊಂಡೋಗಿ, ಸ್ವಾಮಿ ನಿಮಗೆ ಹಾಗೆ ಎಂದಿಗೂ ಆಗಬಾರದು. ಯಾವುದು? ಶಿಕ್ಷೆ, ಅವಮಾನ, ಶಿಲ್ಬೆಯ ಘೋರವಾದ ಮರಣ, ಸಮಾಧಿ, 3ನೇ ದಿನ ಎದ್ದೇಳುವುದು ಯಾವುದು ಆಗಬಾರ್ದೆಂದು ಹೇಳ್ತಿದ್ದಾನೆ ಪ್ರೇರೆ. ಇದು ರಕ್ಷಣಾ ಕಾರ್ಯ. ದೇವರು, ತಂದೆಯಾದ ದೇವರು ಯೇಸು ಕ್ರಿಸ್ತ ಯೇಸುವಿಗೆ ಕೊಟ್ಟ, ಮಗನಿಗೆ ಕೊಟ್ಟ ಲೋಕರಕ್ಷಣೆಯ ಕಾರ್ಯ. ಯೇಸು ತನ್ನ ಮುಂದೆ ಇರುವ ಶಿಲುಬೆಯ ಅವಮಾನವನ್ನು ಒಳ್ಳೆ ಎನ್ನದೆ ಸ್ವೀಕರಿಸುವ ಕಾರ್ಯ ಪೇತ್ರನು ಅಡ್ಡಿಪಡಿಸುತ್ತಾನೆ. ಅದು ಪ್ರೇರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಿದ್ದಾನೆ ಪೇತ್ರನಿಗೆ, ಸೈತಾನನೇ ತೊಲಗಿಲ್ಲಿಂದ, ನಿನ್ನ ಯೋಚನೆ ಮನುಷ್ಯರದೇ ಹೊರತು ದೇವರದ್ದಲ್ಲ. ಆದರೆ ಸೈತಾನನ ಯೋಚನೆ ಮನುಷ್ಯರದ್ದಂತ ಪೇತ್ರನಿಗೆ ಯೋಚನೆ ಕೊಟ್ಟಿದ್ದಾನೆ. ಆಲೋಚನೆ ಸೈತಾನ, ಮನುಷ್ಯರ ಆಲೋಚನೆ, ಪೇತ್ರನ ಮಾಡಿದ ಆ ಮನುಷ್ಯ ಆಲೋಚನೆ ಸೈತಾನನಿಂದ ಬಂದಿದ್ದು. ಆದರೆ ತೊಲಗು ಎಂದು ಗದರಿಸುತ್ತಾನೆ ಪೇತ್ರನನ್ನು. ಅದು ಪೇತ್ರನಿಗೆ ಗೊತ್ತಾಗಲಿಲ್ಲ, ಇದು ದೆವ್ವದ ಆಲೋಚನೆ,
ಇದೆ ಎಂದು ಪ್ರಭು ಕಂಡುಕೊಂಡಿದ್ದಾನೆ ಎಂದು ಸುಮ್ಮನಾಗುತ್ತಾನೆ ಪ್ರೇರೆ. ಹೌದು, ಹೀಗೆ ಅಲ್ಲಿ ಗದರಿಸುವಾಗೆಲ್ಲ ಸೈತಾನನ ಕಾರ್ಯಗಳನ್ನು ನೋಡುತ್ತೇವೆ ಪ್ರೇರೆ. ಹೀಗೆ ಅನೇಕ ವಿಷಯಗಳನ್ನು ನೋಡುತ್ತೇವೆ. ಯೇಸುವನ್ನು ಗೆತ್ಸೆಮನೆ ತೋಪಿನಲ್ಲಿ ಹಿಡಿದುಕೊಂಡು ಹೋಗಲು ಬಂದಾಗ ಸೈನಿಕರು ಪೇತ್ರನು ಕತ್ತಿಯನ್ನು ತೆಗೆದುಕೊಂಡು ಸೈನಿಕನ ಒಬ್ಬನ ಕಿವಿಯನ್ನು ಕತ್ತರಿಸುತ್ತಾನೆ. ಪ್ರಭು ಯೇಸುವನ್ನು, ಯೇಸು ಕ್ರಿಸ್ತ ರಕ್ಷಕನ ಹಿಡಿದುಕೊಂಡು ಹೋಗಲು ಬಂದಾಗ ರಾತ್ರಿ, ಆಗ ಯೇಸು ಹೇಳ್ತಾನೆ, ಪೇತ್ರನೇ ಕತ್ತಿಯನ್ನು ಚೀಲದಲ್ಲಿ ಹಾಕು, ಹೊರೆಯಲ್ಲಿ ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯುತ್ತಾನೆ ಎಂದು ಗದರಿಸುತ್ತಾನೆ ಪೇತ್ರನನ್ನು. ಆಗ ಆ ಕತ್ತರಿಸಲ್ಪಟ್ಟ ಕಿವಿಯನ್ನು ತೆಗೆದುಕೊಂಡು ಆ ಸೈನಿಕನಿಗೆ ಮತ್ತೆ ಕಿವಿಗೆ ಅಂಟಿಸುತ್ತಾನೆ ಪ್ರೇರೆ. ಮತ್ತೆ ಮೊದಲಿದ್ದಂತೆ ಆಗುತ್ತದೆ ಆ ಕಿವಿ. ಅದ್ಭುತ ಮಾಡುತ್ತಾನೆ. ಅದ್ಭುತ ಸ್ವರೂಪನಾದ ದೇವರು, ಪರಾಕ್ರಮ ದೇವರು. ಹೀಗೆ ಅವರೆಲ್ಲ ಆಶ್ಚರ್ಯ ಆಗುತ್ತಾರೆ ಪ್ರೇರೆ. ಮರ್ಯಾದೆಯಿಂದ ಎಳೆದುಕೊಂಡು ಹೋಗುತ್ತಾರೆ. ಪ್ರಭು ಎಲ್ಲೆಲ್ಲಿ ಕದಲುತ್ತಾನೋ ಅಲ್ಲೆಲ್ಲ ಅದ್ಭುತ ಸೂಚನೆ ಕಾರ್ಯ. ಕಾರಣ ಆತನು ದೇವರು ಕಳಿಸಿಕೊಟ್ಟ ಪ್ರತಿಷ್ಠಿತನು, ಪರಾತ್ಪರ ದೇವಕುಮಾರನು, ನಜರೇತಿನ ಯೇಸು ಎಂದು ದೆವ್ವಗಳಿಂದ ಗುರುತಿಸಲ್ಪಟ್ಟವನು ಪಟಾತನು. ಹೌದು ಪ್ರೇರೆ. ಹೀಗೆ ಎಲ್ಲೆಲ್ಲಿ ಪ್ರಭು ಗದರಿಸಿದ್ದಾನೆ ಅಲ್ಲೆಲ್ಲ ದೆವ್ವಗಳ ಜ್ಞಾನ ಪ್ರಭಾವ ಇದೆ ಪ್ರೇರೆ. ಹೀಗೆ ಬೈಬಲ್ ಪೂರ್ತಿಯೆಲ್ಲ ನೋಡುತ್ತೇವೆ. ಯೇಸು ಕ್ರಿಸ್ತನನ್ನು ದೇವರು ಪರಿಶುದ್ಧಾತ್ಮನಿಂದಲೂ ಶಕ್ತಿಯಿಂದಲೂ ಅಭಿಷೇಕಿಸಿದ್ದರಿಂದ ಆತನು ಅನೇಕರಿಗೆ ಉಪಚಾರ ಮಾಡುತ್ತಾ, ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಗುಣಪಡಿಸುತ್ತಾ, ದೆವ್ವಗಳನ್ನು ಬಿಡಿಸುತ್ತಾ ಸಂಚಾರ ಮಾಡಿದನು ಪ್ರೇರೆ. ಹೌದು, ಯೇಸು ಉಪದೇಶ ಮಾಡುತ್ತಾ ದೆವ್ವಗಳನ್ನು ಬಿಡಿಸಿದನು, ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಂಡನು ಪ್ರೇರೆ. ಕಾರಣ ದೇವರು ಕೊಟ್ಟ ಅಧಿಕಾರ ಮುದ್ರೆ ಯೇಸುವಿನಲ್ಲಿತ್ತು ಪ್ರೇರೆ. ಎಲ್ಲ ಮನುಷ್ಯರ ಮೇಲೆ ಅಧಿಕಾರ, ಅವರನ್ನು ಗುಣಪಡಿಸುವ ಅಧಿಕಾರ, ಅವರನ್ನು ರಕ್ಷಿಸುವ ಅಧಿಕಾರ, ಕತ್ತಲೆಯ ಶಕ್ತಿಯಿಂದ ಬಿಡುಗಡೆ ಮಾಡುವ ಬೆಳಕಾದ, ಲೋಕದ ಬೆಳಕಾದ ಯೇಸು ಆಗಿದ್ದನು ಪ್ರೇರೆ. ಹೀಗೆ ಸಂಜೆಯಾಗುತ್ತಲೇ ಆ ಪೇತ್ರನ ಅತ್ತೆಯ ಮನೆಯ ಬಾಗಿಲಲ್ಲಿ ಜನರು ತರತರದ ರೋಗಿಗಳನ್ನು, ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ತೆಗೆದುಕೊಂಡು ಬರ್ತಾರೆ ಪ್ರೇರೆ. ಆತನು ಆ ಅನೇಕರನ್ನು ವಾಸಿ ಮಾಡುತ್ತಾನೆ ಮತ್ತು ದೆವ್ವಗಳನ್ನು ಬಿಡಿಸುತ್ತಾನೆ. ದೆವ್ವಗಳಿಗೆ ಆತನು ಯಾರಂತ ತಿಳಿದಿದ್ದರಿಂದ, ಇಂಥತ ಯೇಸು ಎಂದು ತಿಳಿದಿದ್ದರೆ ಅವುಗಳಿಗೆ ಮಾತನಾಡಿಕೊಡಲಿಲ್ಲ ಅಂತ ಪ್ರೇರೆ. ಸುಮ್ಮನೆ ಹೊರಗಡೆ ಹೋಗ್ರಿ ಎಂದು ಹೇಳ್ತಿದ್ದ. ಹೌದು ಪ್ರೇರೆ, ಯೇಸುವಿನಲ್ಲಿದ್ದ ದೇವರ ಮಹಿಮೆ ಆತ್ಮ, ಈತ ನನ್ನ ಪ್ರಿಯಕುಮಾರನು, ಈತನ ಮಾತಿಗೆ ಕಿವಿಗೊಡಿರಿ, ಈತನಲ್ಲಿ ನನ್ನ ಆತ್ಮವನ್ನು ಇಟ್ಟಿದ್ದೇನೆ. ಹೌದು ಪ್ರೇರೆ, ದೇವರ ಆತ್ಮ ಭೂಮಿ ಮೇಲೆ ದೊಡ್ಡ ಶಕ್ತಿ, ಸ್ವರ್ಗದ ಶಕ್ತಿ, ಭೂಮಿಯಲ್ಲಿ ಪಾತಾಳದಲ್ಲಿ. ಹೌದು ಪ್ರೇರೆ, ದೇವರ ಆತ್ಮದಿಂದ ತಪ್ಪಿಸಿಕೊಂಡು ಹೋಗಲು ಯಾರಿಗೆ ಸಾಧ್ಯ? ದೇವರ ಆತ್ಮ ನುಡಿಯಲು ಸೃಷ್ಟಿಯಾಗದ್ದು ಏನಿದೆ? ಹೌದು ಪ್ರೇರೆ, ಬೆಳಕಾಗಲೆನ್ನಲು ಬೆಳಕಾಯಿತು ಆದಿಯಲ್ಲಿ ದೇವರ ಆತ್ಮ ಜಲರಾಶಿ ಮೇಲೆ ಚಲಿಸಿದಾಗ. ಹೀಗೆ ಆ ಬೆಳಕು ಯೇಸು ಕ್ರಿಸ್ತ ಆಗಿದ್ದ ಪ್ರೇರೆ. ಹೀಗೆ ತರತರದ ರೋಗ, ಬೇನೆ, ನೆಟ್ಟಗಿಲ್ಲದವರು ಯೇಸುವಿನ ಬಳಿಗೆ ಬರ್ತಿದ್ದರು. ಸಾಯಂಕಾಲ ಆಗುತ್ತಲೇ ಎಲ್ಲರನ್ನು ಗುಣಪಡಿಸ್ತಿದ್ದ, ದೆವ್ವಗಳನ್ನು ಬಿಡಿಸ್ತಿದ್ದ ಪ್ರೇರೆ. ಹೀಗೆ ಆತ ಶಾಸ್ತ್ರಿಗಳಂತೆ, ಫರಿಸಾಯರಂತೆ ಉಪದೇಶ ಮಾಡುತ್ತಿರಲಿಲ್ಲ. ಅಧಿಕಾರ ಇದ್ದ ಆತನಂತೆ, ದೇವರ ವಾಕ್ಯ ಆದ ಆತನು. ಹೌದು ಪ್ರೇರೆ, ಕ್ರಿಯೆ ಮಾಡುವ ಆತನು. ಜೀವಂತವಾದದ್ದು ದೇವರ ವಾಕ್ಯ, ಕ್ರಿಯಾತ್ಮಕವಾದದ್ದು, ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು. ವಾಕ್ಯ ಹೇಳಿದರೆ ಹೇಳುವವರನ್ನು ಗುಣಪಡಿಸುತ್ತದೆ ಅಥವಾ ಶಿಕ್ಷಿಸುತ್ತದೆ ಪ್ರೇರೆ, ತಪ್ಪು ಹೇಳಿದರೆ. ಹೌದು, ನಾವು ಯಾಕೋಬ ಹೇಳ್ತಿದ್ದಾನೆ, ಬಹುಮಂದಿ ಬೋಧಕರಾಗಬೇಡಿರಿ, ಕಾರಣ ಬೋಧಕರಾದ ನಾವು ಅನೇಕ ವಿಷಯಗಳಲ್ಲಿ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೂ ನಡೆನುಡಿಯಲ್ಲಿ, ಕ್ರಿಯೆಯಲ್ಲಿ ತಪ್ಪುವುದುಂಟು, ಅನೇಕ ವ್ಯವಹಾರಗಳಲ್ಲಿ ತಪ್ಪುವುದುಂಟು. ಹೌದು ಪ್ರೇರೆ, ಆದ್ದರಿಂದ ದೇವರ ಕರೆ ಹೊಂದಿದವರಾಗಿ, ದೇವರ ಕುಮಾರನ ಆತ್ಮ ಹೊಂದಿದವರಾಗಿ, ದೇವರು ಕೊಟ್ಟ
ವರಗಳನ್ನು ಗುರುತಿಸುವವರಾಗಿ ಪರಿಶುದ್ಧತೆಗೆ ತಕ್ಕಂತೆ ಜ್ಞಾನದಿಂದ, ಸಮಾಧಾನದಿಂದ, ವಿನಯತೆಯಿಂದ, ದಯದಾಕ್ಷಿಣ್ಯಗಳಿಂದ ನೀತಿಯುಳ್ಳ ದೇವರ ವಾಕ್ಯವನ್ನು ಬೋಧಿಸಬೇಕಾಗಿದೆ ಪ್ರೇರೆ. ಆಗ ಫಲವನ್ನು ಕೊಯ್ಯುವವರಾಗುತ್ತೇವೆ. ಯೇಸು ಉಪದೇಶ ಮಾಡಿ, ದೆವ್ವಗಳನ್ನು ಬಿಡಿಸಿ, ರೋಗಗಳನ್ನು ಸ್ವಸ್ಥ ಮಾಡಿ, ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಳ್ಳುತ್ತಾನೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡಿ ಮುಕ್ತಾಯ ಮಾಡೋಣ ಪ್ರೇರೆ. ನಾವು ಇದೇ ಲೂಕನ ಸುವಾರ್ತೆ 4ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಓದುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 41 ವರ್ಡ್. ಇಲ್ಲಿ ಓದುವುದಾದರೆ, ದೆವ್ವಗಳು ಸಹ ನೀನು ದೇವರ ಕುಮಾರನು ಎಂದು ಅಬ್ಬರಿಸಿ ಅನೇಕರನ್ನು ಬಿಟ್ಟು ಹೋದವು. ತಾನು ಕ್ರಿಸ್ತನೆಂದು ಅವುಗಳಿಗೆ ತಿಳಿದದ್ದರಿಂದ ಆತನು ಅವುಗಳನ್ನು ಮಾತಾಡದಂತೆ ಗದರಿಸಿದನು. ಅದು ಪ್ರೇರೆ. ಹೊತ್ತು ಮುಳುಗುವಾಗ ಆದದ್ದೇನೆಂದರೆ, ಯಾರ್ಯಾರ ಮನೆಯಲ್ಲಿ ತರತರದ ರೋಗಗಳಿಂದ 40ನೇ ವಾಕ್ಯ, ಲೂಕನ ಸುವಾರ್ತೆ 40ನೇ ವಾಕ್ಯ 41ನೇ ವಾಕ್ಯ. ಲೂಕ್ ಗಾಸ್ಪೆಲ್ ಚಾಪ್ಟರ್ 40 ವರ್ಸ್ 41. ಲೂಕ್ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 40 ಆ್ಯಂಡ್ 41 ವರ್ಡ್. ಹೊತ್ತು ಮುಳುಗುವಾಗ ಆದದ್ದೇನೆಂದರೆ, ಯಾರ್ಯಾರ ಮನೆಯಲ್ಲಿ ತರತರದ ರೋಗಗಳಿಂದ ಅಸ್ವಸ್ಥವಾದವರಿದ್ದರೋ ಅವರೆಲ್ಲರೂ ಆ ರೋಗಿಗಳನ್ನು ಆತನ ಹತ್ತಿರಕ್ಕೆ ಕರೆಕೊಂಡು ಬಂದರು. ಆತನು ಪ್ರತಿಯೊಬ್ಬನ ಮೇಲೆಯೂ ಕೈಯಿಟ್ಟು ಅವರನ್ನು ವಾಸಿ ಮಾಡಿದನು. ದೆವ್ವಗಳು ಸಹ ನೀನು ದೇವರ ಕುಮಾರನೆಂದು ಅಬ್ಬರಿಸಿ ಅನೇಕರನ್ನು ಬಿಟ್ಟು ಹೋದವು. ಕ್ರಿಸ್ತ ಯೇಸು ತಾನು ಇಂಥವನೆಂದು ಅವುಗಳಿಗೆ ತಿಳಿದದ್ದರಿಂದ ಆತನು ಅವುಗಳನ್ನು ಮಾತನಾಡದಂತೆ ಗದರಿಸಿದನು. ಆದರೆ ಗದರಿಸಿದಾಗಲೆಲ್ಲ ನಾವು ದೆವ್ವಗಳ ಕಾರ್ಯ ಎಂದು ನೋಡುತ್ತೇವೆ ಪ್ರೇರೆ. ಯೇಸುವಿನ ಉಪದೇಶ ಅಧಿಕಾರದಿಂದ ಕೂಡಿರುತ್ತದೆ. ದೆವ್ವಗಳನ್ನು ಗದರಿಸುವಂತಿರುತ್ತದೆ, ರೋಗಗಳನ್ನು ಸ್ವಸ್ಥ ಮಾಡುವಂತಿರುತ್ತದೆ. ಯೇಸು ತಾನು ಆರಿಸಿಕೊಂಡ ಶಿಷ್ಯರನ್ನು ಅಪೊಸ್ತಲರೆಂದು ಹೆಸರಿಡುತ್ತಾನೆ. ಆ ಅಪೊಸ್ತಲರಿಗೆ ದೆವ್ವಗಳನ್ನು ಬಿಡಿಸುವ ಅಧಿಕಾರ ಕೊಡುತ್ತಾನೆ. ಪ್ರೇರೆ. ಸತ್ತವರನ್ನು ಬದುಕಿಸುವ, ರೋಗ ಸ್ವಸ್ಥ ಮಾಡುವ, ಕುಷ್ಠರೋಗವನ್ನು ಶುದ್ಧ ಮಾಡುವ, ದೇವರ ವಾಕ್ಯವನ್ನು ಸಾರುವ ಅಧಿಕಾರ ಕೊಟ್ಟು ಇಬ್ಬಿಬ್ಬರನ್ನಾಗಿ ಕಳಿಸುತ್ತಾನೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡಿ ಮುಕ್ತ ಮಾಡೋಣ ಕೊನೆಯದಾಗಿ ಪ್ರೇರೆ. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 7ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೆ ಪ್ರೇರೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 3 ವರ್ಸ್ 7 to 19th ವರ್ಡ್. ಇಲ್ಲಿ ಓದೋಣ ಪ್ರೇರೆ. ಇಲ್ಲಿ ಪೀಠಿಕೆ ಯೇಸು ವಿಂಗಡವಾಗಿ ಹೋಗಿ 12 ಮಂದಿ ಅಪೊಸ್ತಲರನ್ನು ನೇಮಿಸಿದ್ದು ಪೀಠಿಕೆ 7ನೇ ವಾಕ್ಯದ ಮೇಲೆ. ಮಾರ್ಕ್ ಸುವಾರ್ತೆ 3ನೇ ಅಧ್ಯಾಯ 7ನೇ ವಾಕ್ಯದಿಂದ 7ನೇ ವಾಕ್ಯ. ಯೇಸು ತನ್ನ ಶಿಷ್ಯರು ಕೂಡ ಆ ಸ್ಥಳವನ್ನು ಬಿಟ್ಟು ಸಮುದ್ರದ ಬಳಿಗೆ ಹೋದನು. ಗಲಿಲಾಯದಿಂದ ಬಹುಜನರು ಆತನ ಹಿಂದೆ ಹೋದರು. ಇದಲ್ಲದೆ ಆತನು ಇಂತಿಂಥ ಕೆಲಸಗಳು ಮಾಡುತ್ತಾನೆಂದು ಕೇಳಿ ಬಹುಜನರು ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ಯುದೋಮಾಯದಿಂದಲೂ ಯೊರ್ದಾನ್ ಹೊಳೆಯ ಆಚೆಯಿಂದಲೂ ತೂರ್ ಸೀದೋನ್ ಪಟ್ಟಣಗಳಿಂದಲೂ ಸುತ್ತಲಿನಿಂದಲೂ ಆತನ ಬಳಿಗೆ ಬಂದರು. ಜನರು ಗುಂಪು ಗುಂಪಾಗಿದ್ದರಿಂದ ಮೈಮೇಲೆ ಬಿದ್ದು ನೂಕಾರೆಂದು ಆತನು ತನಗೆ ಒಂದು ದೋಣಿಯು ಸಿದ್ಧವಾಗಿರಲೆಂಬುದಾಗಿ ತನ್ನ ಶಿಷ್ಯರಿಗೆ ಹೇಳಿದನು. ಯಾಕಂದರೆ ಆತನು ಅನೇಕರನ್ನು ಸ್ವಸ್ಥ ಮಾಡಿದ್ದರಿಂದ ರೋಗ ಪೀಡಿತರಾಗಿದ್ದವರೆಲ್ಲರೂ ಆತನನ್ನು ಮುಟ್ಟಬೇಕೆಂದು ಮೇಲೆ ಬೀಳುತ್ತಿದ್ದರು. ಮತ್ತು ದೆವ್ವಗಳು ಆತನನ್ನು ಕಂಡಾಗಲೆಲ್ಲ ಆತನ ಪಾದಕ್ಕೆ ಬಿದ್ದು ನೀನು ದೇವಕುಮಾರನೆಂದು ಕೂಗುತ್ತಿದ್ದವು. 12ನೇ ವಾಕ್ಯದಿಂದ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 3 ವರ್ಸ್ 12 to 19th ವರ್ಡ್. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ ಈಗ 13ರಿಂದ 12ರಿಂದ 19ನೇ ವಾಕ್ಯದವರೆಗೆ. ಆದರೆ ಆತನು ತಾನು ಇಂಥವನಾಗಿ ಇದ್ದೇನೆ ಎಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಆತನ ದೆವ್ವಗಳನ್ನು ಬಿಡಿಸಿದವರಿಗೆ, ಗುಣವಾದವರಿಗೆ ಖಂಡಿತವಾಗಿ ಹೇಳಿದನು. 13ನೇ ವಾಕ್ಯ. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. 14ನೇ ವಾಕ್ಯ 14th ವರ್ಡ್. ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವೆನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. 16ನೇ ವಾಕ್ಯ 16th ವರ್ಡ್. ಸೀಮೋನನೆಂಬವನಿಗೆ ಪೇತ್ರನೆಂದು ಹೆಸರನ್ನು ಇಟ್ಟನು. 17ನೇ ವಾಕ್ಯ 17th ವರ್ಡ್. ಜೆಬೆದೆಯನ ಮಗನಾದ ಯಾಕೋಬನ ತಮ್ಮನಾದ ಯೋಹಾನನಿಗೂ ಬೋವನೆರ್ಗೆಸ್ ಅಂದರೆ ಗುಡುಗಿನ ಸಿಡಿಲಿನ ಮರಿಗಳು ಎಂದು ಹೆಸರಿಟ್ಟನು. 18ನೇ ವಾಕ್ಯ 18th ವರ್ಡ್. ಉಳಿದವರು ಯಾರ್ಯಾರೆಂದರೆ ಅಂದ್ರೇಯ, ಫಿಲಿಪ್ಪ, ಬಾರ್ತೋಲೋಮಾಯ,
ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮತಾಭಿಮಾನಿ ಎನಿಸಿಕೊಂಡ ಸೀಮೋನ, ಯೇಸುವನ್ನು ಹಿಡಿದು ಕೊಟ್ಟ ಇಸ್ಕರಿಯುತ, ಯೂದ ಎಂಬ ಇವರೇ. ಪ್ರೇರೆ, ಇವರು 12 ಜನ ಯೇಸು ಆರಿಸಿಕೊಂಡ ಅಪೊಸ್ತಲರು. ಪ್ರೇರೆ, ಇವರಿಗೆ ದೆವ್ವಗಳನ್ನು ಬಿಡಿಸುವ ಅಧಿಕಾರವನ್ನು ಅವರಿಗೆ ಕೊಡುತ್ತಾನೆ. ಪ್ರೇರೆ, ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವನೆಂತಲೂ 12 ಮಂದಿಯನ್ನು ಆರಿಸಿ ನೇಮಿಸುತ್ತಾನೆ. ಹೌದು, ಅಲ್ಲಿ ಅನೇಕರನ್ನು ಸ್ವಸ್ಥ ಮಾಡಿದ್ದರಿಂದ ಅನೇಕ ಪೀಡಿತರೆಲ್ಲರೂ ಆತನನ್ನು ಮುಟ್ಟಬೇಕೆಂದು ಮೇಲೆ ಬೀಳುತ್ತಿದ್ದರಂತ ಪ್ರೇರೆ. ಮತ್ತು ದೆವ್ವಗಳು ಆತನನ್ನು ಕಂಡಾಗಲೇ ಆತಕ್ಕೆ ಪಾದಕ್ಕೆ ಬಿದ್ದು ನೀನು ದೇವಕುಮಾರನೆಂದು ಕೂಗುತ್ತಿದ್ದುವಂತ. ಆದರೆ ಆತನು ತಾನು ಇಂಥವನೆಂದು ಯಾರಿಗೂ ಪ್ರಕಟಿಸಬಾರದೆಂದು ಅವರಿಗೆ ಬಹು ಖಂಡಿತವಾಗಿ ಹೇಳಿದನಂತ ಪ್ರೇರೆ. ಯಾರು? ನಾನು ಕೇವಲ ದೆವ್ವಗಳನ್ನು ಬಿಡಿಸುವಾತಲ್ಲ, ಕೇವಲ ರೋಗಗಳನ್ನು ಬಿಡಿಸುವ ಸ್ವಸ್ಥ ಮಾಡುವಾತಲ್ಲ, ದೇವರ ಮಕ್ಕಳನ್ನಾಗಿ ಮಾಡುವಲು ಬಂದಾತ. ದೇವರಿಗೆ ಶತ್ರುವಾದ ನಿಮ್ಮನ್ನು ಸ್ನೇಹಿತರನ್ನಾಗಿ ಮಾಡಲು ಬಂದಾತ. ನಾನು ಹೇಳಿದಂತೆ ಕೇಳಿದವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನೆ. ನಾನು ಹೇಳಿದಂತೆ ಕೇಳುವವನಿಗೆ ದೇವರು ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸುತ್ತಾನೆ. ಕೇವಲ ದೆವ್ವ ಬಿಡಿಸಿಕೊಳ್ಳುವುದಕ್ಕೆ, ರೋಗ ಗುಣ ಮಾಡಿಕೊಳ್ಳುವುದಕ್ಕೆ ನೀವು ಬಂದಿದ್ದೀರಿ. ನಾನು ಮಾಡಿರುವುದನ್ನು ಯಾರಿಗೆ ಹೇಳಬೇಡಿರಿ. ಆದರೂ ಕೂಡ ಯೇಸು ಉಪದೇಶ ಮಾಡಿದಾಗ ಆ ವಾಕ್ಯದ ಪ್ರಭಾವ, ಆತನ ಮಾತಿನಲ್ಲಿರುವ ಆ ಶಕ್ತಿ, ನೂತನ ಸೃಷ್ಟಿ ದೆವ್ವಗಳನ್ನು ಓಡಿಸುತ್ತೇರೆ. ಅನೇಕರ ಮನುಷ್ಯ ಮಕ್ಕಳ ಜೀವಿತದಿಂದ ದೇಹದಲ್ಲಿರುವ ಭೌತಿಕ, ಮಾನಸಿಕ, ಆತ್ಮಿಕ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ವಿಗ್ರಹ ಆರಾಧನೆಯಿಂದ, ಮೂಢನಂಬಿಕೆಯಿಂದ ಬಂದ ಎಲ್ಲ ಅನಾರೋಗ್ಯ, ದೆವ್ವಗಳ ಬಂಧನ ಬಿಡಿಸಿದ ಪ್ರಭು, ಸ್ವಸ್ಥ ಮಾಡಿದ, ಗದರಿಸಿದ. ಅವು ಕೂಗುತ್ತಿದ್ದವು ಪ್ರೇರೆ. ನೀನು ಯಾರಂತ ಗೊತ್ತೈತೆ ಅಂದರು, ನನ್ನ ಸುಮ್ಮನೇರಿ ಅಂತ ಹೇಳಿ ಗದರಿಸಿ ಬಿಟ್ಟು ಹೋಗಿಂದ ಆಜ್ಞಾಪಿಸ್ತಿದ್ದ. ಅವು ಒದ್ದಾಡಿಸಿ ಬಿಟ್ಟು ಹೋಗ್ತಿದ್ದವು. ಹೌದು ಪ್ರೇರೆ, ಯೇಸು ಪ್ರಖ್ಯಾತಿ ಹೊಂದಲು ಬಯಸಲಿಲ್ಲ ಪ್ರೇರೆ. ಆತನು ಪ್ರಖ್ಯಾತಿಯಾಗಿ ದೇವರಾಗಿದ್ದಾನೆ ಆತ. ಹೌದು, ಆತನು ಬೆಳಕಾಗಿದ್ದಾನೆ. ಆದ್ದರಿಂದ ನಾವು ಕೂಡ ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಬೇಕೆಂದು, ಅದೇ ಯೇಸು ನಮ್ಮಲ್ಲಿದ್ದಾನೆಂದು ವಿಶ್ವಾಸ ಬೇಕಾಗಿದೆ ಪ್ರೇರೆ. ಅಪೊಸ್ತಲರನ್ನು ದೆವ್ವಗಳನ್ನು ಬಿಡಿಸಲು, ಸುವಾರ್ತೆಯನ್ನು ಸಾರಲು ಆರಿಸಿಕೊಂಡಾತ ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾನೆಂದು ವಿಶ್ವಾಸ ಬೇಕಾಗಿದೆ. ಮತ್ತು ಮಾರ್ಕ್ ಸುವಾರ್ತೆ 16ನೇ ಅಧ್ಯಾಯ 15ರಿಂದ 17 ವಾಕ್ಯದವರೆಗೆ, ನನ್ನಲ್ಲಿ ವಿಶ್ವಾಸ ಇಡುವವರಿಂದ ಈ ಸೂಚಕ ಕಾರ್ಯಗಳು ನೆರವೇರುತ್ತವೆ. ಏನೆಂದರೆ, ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುತ್ತಾರೆ, ರೋಗಿಗಳನ್ನು ಸ್ವಸ್ಥ ಮಾಡುತ್ತಾರೆ, ತಲೆ ಮೇಲಿಟ್ಟರೆ ರೋಗಿಗಳು ಸ್ವಸ್ಥಾಗುತ್ತಾರೆ, ಹೊಸ ಭಾಷೆಗಳನ್ನು ಮಾತನಾಡುತ್ತಾರೆ, ವಿಷ ಪದಾರ್ಥ ಸೇವಿಸಿದರೆ ತಿಂದರೆ ಯಾವ ಹಾನಿಯಾಗುವುದಿಲ್ಲ, ಹಾವುಗಳನ್ನು ಕೈಯಲ್ಲೆತ್ತುತ್ತಾರೆ. ಹೌದು, ಹೀಗೆ ಆ ಶಿಷ್ಯರು ಸುವಾರ್ತೆ ಸಾರುವಾಗಲೆಲ್ಲ ಈ ಸೂಚಕ ಕಾರ್ಯಗಳಿಂದ ವಾಕ್ಯವನ್ನು, ಅವರು ಹೇಳಿದ ವಾಕ್ಯವನ್ನು ಯೇಸು ಕ್ರಿಸ್ತನು ಅವರೊಂದಿಗಿದ್ದು ಆತ್ಮಸ್ವರೂಪಿಯಾಗಿ ಬಲಪಡಿಸುತ್ತಾ ಇರುತ್ತಾನೆ. ಪುನರುತ್ಥಾನ ಹೋಗಿ ಸಮಾಧಿಯಿಂದ ಎದ್ದ ನಂತರ ಅವರು ಸಾರಿದ ವಾಕ್ಯಕ್ಕೆ ಸಾಕ್ಷಿ ಕೊಡುತ್ತಿರುತ್ತಾನೆ ಪ್ರಭು. ಆದ್ದರಿಂದ ನಾವು ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯದಿಂದ ನೋಡುತ್ತೇವೆ ಪ್ರೇರೆ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಸ್ವರ್ಗದಲ್ಲಿ ಅಥವಾ ಪರಲೋಕದಲ್ಲಿ ಸೇರುತ್ತಾರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿ ಇರುವ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವನು ಅದರಲ್ಲಿ ಪ್ರವೇಶಿಸುವನು. ಮತ್ತು ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕಡೇ ದಿನದಲ್ಲಿ ಎಲ್ಲರೂ ನನಗೆ ಹೇಳುತ್ತಾರೆ ಏನೆಂದು, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ, ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲವೇ, ಪ್ರವಾದನೆ ಮಾಡಲಿಲ್ಲವೇ ಎಂದು ಅನೇಕರು, ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳುವರು. ಸ್ವಾಮಿ ಸ್ವಾಮಿ ನಿನ್ನ ಹೆಸರು 7ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 22ರಿಂದ 23ನೇ ವಾಕ್ಯದವರೆಗೆ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 7 ವರ್ಸ್ 22nd to 23rd ವರ್ಡ್. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು
ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು, ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಅವರಿಗೇನಂತನಂತ ಪ್ರೇಯರೆ? ದೆವ್ವಗಳನ್ನು ಬಿಡಿಸುವವರಿಗೆ. ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ನಾವು ಬೋಧನೆ ಹೇಳಲಿಲ್ಲವೇ? ನೋಡಿ ಪ್ರೇಯರೆ, ಬೋಧನೆ ಹೇಳಿದವರಂತ ಯೇಸುವಿನ ಹೆಸರಿನಲ್ಲಿ ಸುಳ್ಳು ಅಪೊಸ್ತಲರಾಗಿ, ಸುಳ್ಳು ಸ್ವಾರ್ಥಿಕರಾಗಿ, ಸುಳ್ಳು ಉಪದೇಶಕರಾಗಿ, ಸುಳ್ಳು ಪ್ರವಾದಿಗಳಾಗಿ, ಸುಳ್ಳು ಸಭೆಯನ್ನು ಕಾಯುವ ಕುರುಬರಾಗಿ ಬೋಧನೆ ಹೇಳಿದರಂತ. ಹಣದ ಆಸೆಗೆ, ಅಧಿಕಾರದ ಆಕೆ, ಸ್ಥಾನಮಾನಗಳಿಗೆ, ಲೋಕದ ಆಶೆ ಪಾಶೆಗಳನ್ನು ನೆರವೇರಿಸಿಕೊಳ್ಳಲು ಪ್ರೇರೆ ಅವ್ರಿಗೆ ಹೇಳ್ತಿದ್ದಾನೆ. ನಮ್ಮಲ್ಲಿ ಕೇಳುವವರಲ್ಲಿ ಅಂಥವ್ರಿಗೆ ಹೇಳ್ತಿದ್ದಾನೆ ಪ್ರೇರೆ. ಅಂಥವ್ರು ಅಲ್ಲದಿದ್ದರೆ ನಾವು ಕೋಪಗೊಳ್ಳೋದು ಅವಶ್ಯಕತೆ ಇಲ್ಲ. ಪ್ರಭು ಹೇಳ್ತಿದ್ದಾನೆ ತೆಗೆದುಕೊಳ್ಬೇಕಾಗಿದ್ದು ನಾವು. ಬೋಧನೆ ಹೇಳುವವರಿಗೆ ಕೂಡ ಹೇಳ್ತಿದ್ದಾನೆ ಪ್ರೇರೆ. ಸ್ವಾಮಿ, ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ಲವೇ? ದೆವ್ವ ಬಿಡಿಸಿದವರಿಗೆ ಹೇಳ್ತಿದ್ದಾನೆ. ಅವರು ಹೇಳ್ತಿದ್ದಾರೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವ ಬಿಡಿಸಿದ್ದೇವೆ, ಮತ್ತು ನೀನು ಸ್ವಾಮಿ ನಿನ್ನ ಹೆಸರಿನ ಮೇಲೆ ಬೋಧನೆ ಮಾಡಿದ್ದೇವೆ, ಹೇಳಿದ್ದೇವೆ, ದೆವ್ವ ಬಿಡಿಸಿದ್ದೇವೆ, ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತನ್ನು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಜಡ್ಜ್ಮೆಂಟ್ ಆಗುವಾಗ, ನ್ಯಾಯ ತೀರ್ಪಾಗುವಾಗ, ಯೇಸುವಿನ ಸಿಂಹಾಸನ ಮುಂದೆ ಈ ದೇಹದಲ್ಲಿರುವಾಗ ನಾವು ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಪ್ರತಿಫಲ ಪಡೆಯುತ್ತಿರುವಾಗ ಹೇಳುತ್ತಾನೆ ಪ್ರೇರೆ. ನಾವು ಯೇಸು ದೆವ್ವ ಬಿಡಿಸುವಾಗ ಈ ಗುಣ ಮಾಡಿದ್ದು, ಸ್ವಸ್ಥ ಮಾಡಿದ್ದು, ದೆವ್ವ ಬಿಡಿಸಿದ್ದು ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ದಾನೆ ಪ್ರೇರೆ. ಅದರಿಂದ ನಾವು ಅನೇಕರಿಗೆ ಹೇಳುತ್ತೇವೆ. ಆದ್ದರಿಂದ ಆ ದಿನದಲ್ಲಿ ಎಷ್ಟೋ ಜನರು ಅಂತ ಹೇಳ್ತಿದ್ದಾನೆ ಪ್ರೇರೆ. ಎಷ್ಟೋ ಜನರು ನನಗೆ ಹೇಳುವರು, ಸ್ವಾಮಿ ನಿನ್ನ ಹೆಸರೇ ಬೋಧನೆ ಮಾಡಿದ್ದೇವೆ. ಅನೇಕ ಜನರು ಹೇಳ್ತಾರೆ, ಬೋಧನೆ ಮಾಡುವವರು, ದೆವ್ವಗಳನ್ನು ಬಿಡಿಸುವವರ ಬಗ್ಗೆ ದೇವರವ್ರನ್ನ ಅಂತಿಮ ದಿನದಿಂದ ಹೇಳ್ತಾನೆ, ಸ್ವಾಮಿ ನಿನ್ನ ಹೆಸರೇ ದೆವ್ವ ಬಿಡಿಸು ಅಂದರೆ ನೀನು ಯಾರಿಗೂ ಗೊತ್ತಿಲ್ಲ ಅಂತಾನಂತ. ದೆವ್ವ ಬಿಡಿಸಿದವರು ಎಲ್ಲರಿಗೂ ಹೇಳೋದಿಲ್ಲ ಪ್ರೇರೆ. ಎಷ್ಟೋ ಜನರಲ್ಲಿ ಹೇಳ್ಬೋದು. ಅವರು ಗೌರವ, ಸ್ವಮರ್ಯಾದೆಗೋಸ್ಕರ ದೇವರ ಆ ಶಕ್ತಿಯನ್ನು ಸ್ವಂತ ಗೌರವಕ್ಕಾಗಿ ಸ್ವಾರ್ಥ ಸಾಧಕರಾಗಿ ಬಳಸಿಕೊಂಡಿದ್ದರಿಂದ. ಆದರೆ ಎಲ್ಲ ಜನರಂತ ಹೇಳಲಿಲ್ಲ ಪ್ರೇರೆ. ಎಷ್ಟೋ ಜನರು ಆ ದಿನದಲ್ಲಿ ಬೋಧನೆ ಮಾಡುವವರು, ದೆವ್ವ ಬಿಡಿಸುವವರು, ಮಹತ್ ಕಾರ್ಯ ಮಾಡುವವರು, ಪ್ರವಾದಿಸುವವರು ಯೇಸುವಿನ ಜೊತೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ನಿಮ್ಮೊಂದಿಗೆ ಊಟ ಮಾಡಿದೆವು, ನಮ್ಮ ಬೀದಿಗಳಲ್ಲಿ ನೀವು ತಿರುಗಾಡಿದಿರಿ ಎಂದು ಹೇಳಲು ತೊಡಗುತ್ತಾರಂತ. ಎಷ್ಟೋ ಜನರು ಅಂದರೆ ಎಲ್ಲರಲ್ಲ, ಎಲ್ಲರ ಬಗ್ಗೆ ಹೇಳಲ್ಪಡ್ತಾರೆ. ಎಷ್ಟೋ ಜನರು ಅಂದರೆ 100ಕ್ಕೆ 90 ಜನಸಂಖ್ಯೆ ಬೋಧನೆ ಮಾಡಿದವರು, ಯೇಸುವಿನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸುವವರು ಮತ್ತು ಅದ್ಭುತ ಮಹತ್ಕಾರ್ಯ ಮಾಡಿದವರು, ಪ್ರವಾದನೆ ಮಾಡಿದವರು, ಯೇಸುವಿನ ದೇಹ ರಕ್ತ ಯೇಸುವಿನ ಆಲಯದಲ್ಲಿ ತೆಗೆದುಕೊಂಡವರು. ಸ್ವಾಮಿ ನಿನ್ನ ಹೆಸರಿನ ಮೇಲೆ ಇದೆಲ್ಲ ಮಾಡಿದ್ದೀವಿ ಅಂದರೆ ನೀವು ಯಾರು? ಇಂದಿಗೂ ನಿಮ್ಮ ಗುರುತು ಕಾಣೆನು, ಧರ್ಮ ಮೀರಿ ನಡೆಯುವರೆ ಅಂದರೆ ಅಕ್ರಮಿಗಳೇ, ಅಂದರೆ ಕ್ರಮವಾದ ಯೇಸುವಿನ ಕ್ರಮ ಪಾಲಿಸಲಿಲ್ಲ ಪ್ರೇರಿ. ಇದನ್ನು ಯಾರಿಗೆ ಹೇಳ್ಬೇಡ್ರಿ ಅಂದರೆ ಎಲ್ಲರಿಗೆ ಹೇಳಿಬಿಟ್ರು, ನಾನು ದೆವ್ವ ಬಿಡಿಸೋತ, ನಾನು ರೋಗ ಗುಣ ಮಾಡುವತ. ಅದು ಪ್ರೇರಿ. ಅಲ್ಲಿ ಯೇಸು ಎಲ್ಲೆಲ್ಲಿ ಮಾಡಿದ್ದ, ಯಾರಿಗೆ ಹೇಳಬೇಡ್ರಿ ಇದನ್ನು ಹೇಳುತ್ತಿದ್ದ. ಒಂದೇ ವಿಷಯದಲ್ಲಿ ಹೇಳಿದ್ದಾನೆ ಪ್ರೇರಿ. 2,000 ದೆವ್ವಗಳು ಹಿಡಿದಾತ ಗುಣ ಆದಾಗ ಆ ಊರಿನವರು ಬಂದು, ಸ್ವಾಮಿ ನಮ್ಮ ಊರಿನ ಆಸುಪಾಸನ್ನು ಬಿಟ್ಟು ಹೋಗಿಬಿಡು ಎಂದು ಬೇಡಿಕೊಳ್ಳುತ್ತಾರೆ. ಆಗ ಅವರ ಮನವಿ ಕೇಳುತ್ತಾನೆ. ಬಿಟ್ಟು ಹೋಗುತ್ತಿರುವಾಗ ಅಲ್ಲಿ ದೆವ್ವಗಳಿಂದ ಸ್ವಸ್ಥವಾದ ವ್ಯಕ್ತಿ, ಬೆತ್ತಲೆಯಿಂದ ದೆವ್ವ ಪೀಡಿತನಾಗಿ ಅನೇಕರಿಗೆ ಅಪಾಯ ಮಾಡಿದ, ಕ್ರೂರವಾಗಿ ವರ್ತಿಸಿದ, ದೆವ್ವವಾಗಿ ಮಾರ್ಪಟ್ಟ ವ್ಯಕ್ತಿ ಈಗ ನೆಮ್ಮದಿ ಉಳ್ಳಾತನಾಗಿ ಚಿಕ್ಕ ಮಗುವಿನಂತೆ ಯೇಸುವಿನ ಪಾದದಲ್ಲಿ ಬಟ್ಟೆ ಹಾಕಿ ಕೂತುಕೊಂಡಿದ್ದಾನೆ. ಆತನನ್ನು ನೋಡಿದರೂ ಕೂಡ ಅವರು ಇನ್ನಷ್ಟು ಭಯಪಡುತ್ತಾರೆ. ನಮ್ಮ ಕೈಲಿಂದ ಆಗಲಿಲ್ಲ ಈ ದೆವ್ವ ಹಿಡಿದವನನ್ನು ಕಂಟ್ರೋಲ್ ಮಾಡಲು, ಅಧೀನ ಮಾಡಲು, ಕಟ್ಟಿ ಹಾಕಲು. ಈತನು ಸುಮ್ಮನೆ ಒಳ್ಳೆಯತನಾಗಿ ಕುಂತಿದ್ದಾನೆ, ಸ್ವಸ್ಥವಾಗಿ, ಮತ್ತು ಚಿಕ್ಕ ಮಗುವಿನಂತೆ ಕುಂತಿದ್ದಾನೆ ಎಂದು ಗ್ರಹಿಸಿದರೂ ಕೂಡ ಯೇಸುವಿನ ಶಕ್ತಿಯನ್ನು ಅರ್ಥಕೊಳ್ಳಲಿಲ್ಲ ಪ್ರೇರೆ. ಆತನು ಯಾರೆಂದು
ಶಿಷ್ಯರಿಗೂ ಕೂಡ ಇನ್ನೂ ಗೊತ್ತಿದ್ದಿಲ್ಲ ಆತ ಯಾರೆಂದು. ಹೌದು ಪ್ರಿಯ, ಇಂದು ನನಗೂ ನಿನಗೂ ಕೂಡ ಯೇಸು ಯಾರೆಂದು ಗೊತ್ತಿಲ್ಲ. ಸೇವೆ ಮಾಡುತ್ತಿರ್ಬೋದು. ಯೇಸು ಕ್ರಮವಾದ ದೇವರ ಪ್ರೇರೆ, ಧರ್ಮ ಸ್ವರೂಪನು. ಆತನು ವಾಕ್ಯದಂತೆ ನಡೆಯಬೇಕಾಗಿದೆ. ಬಂಡೆಯ ಮೇಲೆ ಕಟ್ಟಿದ ಮನೆಯಾಗುತ್ತೇವೆ ಪ್ರೇರೆ. ಆತನು ಹೇಳಿದ್ದಕ್ಕೆ ಮತ್ತೊಂದು ಮಾಡಿದರೆ ಅದು ಹೆಚ್ಚಾದದ್ದು, ಸೈತಾನ್ನಿಂದ ಬಂದದ್ದು. ಅದರಿಂದ ನೀವು ಯಾರು ಅಂತ ಗೊತ್ತಿಲ್ಲ ಇಂದಿಗೂ ನನಗೆಂದು ಬೋಧನೆ ಹೇಳುವವರಿಗೆ ಹೇಳ್ತಾನಂತ. ಯೇಸುವಿನ ಹೆಸರಿನಲ್ಲಿ ಬೋಧನೆ ಮಾಡಿದ್ದಾರಂತ ಪ್ರೇರೆ. ಯೂಟ್ಯೂಬ್ ಚಾನಲ್ ತೆಗೆದು ಚರ್ಚ್ಗಳಲ್ಲಿ ಅಥವಾ ಸುವಾರ್ತೆ ಕೂಟಗಳಲ್ಲಿ ಕರೆಯಲ್ಪಟ್ಟು ಒಳ್ಳೆಯ ಬೋಧಕರು ಎನಿಸ್ಕೊಂಡಿದ್ದಾರೆ. ಅಥವಾ ವಿಶ್ವಪ್ರಖ್ಯಾತಿ ಆಗಿರ್ಬೋದು. ಬೋಧನೆ ಮಾಡುವುದರಲ್ಲಿ, ದೆವ್ವ ಬಿಡಿಸುವುದರಲ್ಲಿ, ರೋಗ ಗುಣ ಮಾಡುವುದರಲ್ಲಿ, ಅಥವಾ ಅದ್ಭುತ ಮಾಡುವುದರಲ್ಲಿ, ಪ್ರವಾದನೆ ಹೇಳುವುದರಲ್ಲಿ ಎಲ್ಲರೂ ಅನ್ನಲಿಲ್ಲ ಪ್ರೇರೆ, ಅನೇಕರು ಅಂತ ಹೇಳಿದ್ದಾನೆ. ಅಂದರೆ 100ಕ್ಕೆ 90, ಹೌದು ಪ್ರಿಯ 80. ಅದರಿಂದ ನಾವೆಲ್ಲರಿಗೂ ಕಟ್ಟಿ ಹಾಕಲು ಬರುವುದಿಲ್ಲ ಪ್ರೇರೆ. ಇದನ್ನು ಎಲ್ಲ ಬೋಧಕರ ಬಗ್ಗೆ ಹೇಳಿರಲಿಲ್ಲ ಯೇಸುಪ್ರಭು. ಅದರಲ್ಲಿ 10 ಜನ ಇದ್ದಾರೆ, ಧರ್ಮವಾಗಿ ನಡೆಯುವವರು, ಗುಣ ಮಾಡುವವರು, ಉಪದೇಶ ಮಾಡುವವರು, ಸ್ವಸ್ಥ ಮಾಡುವವರು. ಅದರಲ್ಲಿ 10 ಜನ ಇದ್ದಾರೆ. ತಮ್ಮ ಬಗ್ಗೆ ಯಾರಿಗೂ ಹೇಳಬೇಡಿರಿ ಎಂದು ಹೇಳಿದವರು, ತಮ್ಮನ್ನು ತಾವು ತಗ್ಗಿಸಿಕೊಂಡವರು. ಹೀಗೆ ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸ್ತಾನೆ, ರೋಗಿಗಳನ್ನು ಗುಣ ಮಾಡುತ್ತಾನೆ ಪ್ರೇರೆ. ನಾನು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮವರು, ತಾಯಿಯವರು ಇನ್ನೂ ರಕ್ಷಣೆ ಹೊಂದಿದೆ. ಹಿಂದೂ ದೇವತೆಗಳನ್ನು ಪೂಜೆ ಮಾಡುತ್ತಿರುವಾಗ ನಂಬಿದ್ರು. ಆದರೆ ನಮ್ಮನೆ ಅಣ್ಣನವರು ದೂರದಿಂದ ಬಂದವರು ಕರ್ಕೊಂಡು ಹೋದರು ಒಂದಿನ ಅವರ ಪದ್ಧತಿ ಪ್ರಕಾರ ಒಂದು ಸ್ಥಳಕ್ಕೆ, ಒಂದು ಹಿಂದೂ ದೇವಸ್ಥಾನಕ್ಕೆ, ಸೈತಾನ ಸಾಮ್ರಾಜ್ಯ ಆಳ್ವಿಕೆ ಮಾಡುತ್ತಿರೋ ಸ್ಥಳಕ್ಕೆ. ಅಲ್ಲಿ ಹೋಗಿ ಬಂದಾಗ ಆಕೆಗೆ ವಾರಕ್ಕೆ ಒಂದು ಸಾರಿ ಆಕೆಯ ಮೇಲೆ ಸರ್ಪದ ಆತ್ಮ ಬರ್ತಿತ್ತು ಪ್ರೇರೆ. ನೊರೆ ಕಾರುತ್ತಾ ಇರ್ತಿದ್ಲು. ನಮ್ಮ ಅಕ್ಕವ್ರು ಕರೆದು ಪ್ರಾರ್ಥನೆ ಮಾಡಿಸ್ತಿದ್ಲು. ನಾನು ಪ್ರಾರ್ಥನೆ ಮಾಡುತ್ತಲೇ ಆಕೆ ಗುಣ ಆಗ್ತಿದ್ಲು ಪ್ರೇರೆ. ಹೀಗೆ ಇನ್ನೊಂದು ವಾರ ಬಂತು, ಇನ್ನೊಂದು ವಾರ, 3ನೇ ವಾರ ಬಂದಾಗ ಅದನ್ನು ಆಗುತ್ತಾನೆ. ನಾನು 1 ಗಂಟೆ ಮೊಣಕಲ್ಲೂರಿ ಪ್ರಾರ್ಥಿಸಿ ಮೊಬೈಲ್ ಮಾತಾಡೋ ಮುಖಾಂತರ ಒಂದು ಕುಟುಂಬಕ್ಕೆ ಪ್ರಾರ್ಥನೆ ಮಾಡುತ್ತಿದ್ದೆ. ಹಾಡಾಡಿ ವಾಕ್ಯ ಹೇಳುತ್ತಿದ್ದೆ. 1 ಗಂಟೆ ಮೊಣಕಲ್ಲೂರಿ ಪ್ರಾರ್ಥನೆ ಮಾಡಿ ಮುಗಿಸಿ ಬಂದಾಗ ಅಲ್ಲಿ ನಮ್ಮ ಅವರು ಮೈ ಮೇಲೆ ಬಂದಿತ್ತು ಆ ಆತ್ಮ. ಅದಕ್ಕೆ ಕೇಳಿದೆ, ಯಾರು ನನ್ನ ಕೈಗೆ ಸಿಗುವಲ್ಲೆಲ್ಲ ಯೇಸು ನಾಮದಲ್ಲಿ ಹೊರಗೆ ಬಾ ಅಂದಾಗ ಅವು ಹೊರಗೆ ಬಂದು ಮಾತಾಡಿದ ಪ್ರೇರೆ. ನಾನು ಇಂತಿಂಥ ದೇವರಿಂದ ಆ ಪ್ರೇರೆ. ಒಂದು ಸಾಮ್ರಾಜ್ಯ ಇದೆ ಅದರದ್ದು. ಅನೇಕ ಸ್ಥಳಗಳಿಂದ 4 ದಿಕ್ಕಿನಿಂದ ಹೋಗುತ್ತಾರೆ. ಆ ಕಾಲ ಬಂದಾಗ 40 ದಿವಸ ಉಪವಾಸ ಕಾಲ ಮಾಡ್ತಾರೆ ಅವರು ಕೂಡ. ನಾನು ನಿಮ್ಮ ಅಮ್ಮನಲ್ಲಿ ಇರ್ತೀನಿ, ಹೋಗೋದಿಲ್ಲ ಅಂತಿದೆ. ಈಕೆ ಮುಖಾಂತರ ನಾನು ನಿಮ್ಮ ಮನೆಯನ್ನು ಅಭಿವೃದ್ಧಿ ಮಾಡಿದ್ನಿ ಎಂದು ಹೇಳ್ತಿದ್ದೆ. ನೀನು ಏನು ಮಾಡಿಲ್ಲ ಅಭಿವೃದ್ಧಿ. ಈಕೆಗೆ 3 ಸಲ ಆಪರೇಷನ್ ಮಾಡೋದಕ್ಕೆ ಕಾರಣ ಆಗಿದ್ದಿ. ಅನೇಕ ಮಾದಕ ವಸ್ತು ಪದಾರ್ಥ ಸೇವಿಸುವಂತೆ ಮಾಡಿದ್ದೀನಿ, ಸುಳ್ಳುಗಾರಿದ್ದೆ. ಮತ್ತು ಈಕೆ ದೇವ್ರ ಮಗಳಿದ್ದಾಳೆ. ಇಲ್ಲ ನಾನು ಇರ್ತೀನಿ, ಈಕೆ ಯೇಸು ಮಗಳಾಗಿದ್ದಾಳೆ ಅಂದರೆ, ಇಲ್ಲ ಯೇಸು ಇರಲಿ ನಾನು ಇರ್ತೀನಿ ಅಂತದೆ. ಇಲ್ಲ ಬೆಳಕಿದ್ದಲ್ಲಿ ಕತ್ತಲ್ಲಿ ಇರೋಕ್ಕಾಗೋದಿಲ್ಲ, ನೀನು ಹೋಗಿಬಿಡು, ಈಕೆ ದೇವ್ರ ಮಗಳು, ಯೇಸು ಪ್ರಭು ಇನ್ನು ಸುಟ್ಟು ಹಾಕ್ತಾರೆ ನೋಡು ಎನ್ನುವಂತ ಹೇಳಿದ ಪ್ರೇರೆ. ಅದು ನನಗೆ ಹೇಳ್ತಿದೆ, ಇಲ್ಲ ಮಗನೇ, ಈಕೆ ಮೇಲೆ ಒಂದು ಸರ ಇತ್ತು, ಒಂದು ಮಾಲೆ, ಅದು ಎಲ್ಲಿ ಬಿಸಾಡಿದೆ, ಅದನ್ನು ಹಾಕು ಈಕೆ ಮೇಲೆ. ಅಂದರೆ ಆಕೆ ಮೇಲೆ ಹಾಕಿದರೆ ಅದು ಅಧಿಕಾರ ಸಾಧಿಸ್ತದೆ ಪ್ರೇರೆ. ನನಗೆ ಗೊತ್ತು, ನಾನು ತೆಗೆದುಹಾಕಿದ್ದೆ ದೇವರ ಸಹಾಯದಿಂದ ಆ ಸರ್ಪದ ಸರ. ಮತ್ತು ನಾವು ಅಮ್ಮರು ದೀಪ ಹಚ್ತಿದ್ರು ತಿಳಿಲಾರ್ದ. ಆ ದೀಪ ಮೇಣದ ಬತ್ತಿ ಅಥವಾ ಊದಿನ ಕಡ್ಡಿ ಅಗರಬತ್ತಿ ಆರಿಸಿಬಿಡ್ತಿದ್ದೆ ನೀರಾಕಿ. ವಾಸನೆಗೆ ನನಗೆ ಆಗುತ್ತಿರಲಿಲ್ಲ. ನೀನು ಅಗರಬತ್ತಿ ಆರಿಸಿಬಿಡ್ತಿದ್ದಿ ನಿಮ್ಮಮ್ಮ ಹಚ್ಚಿದರೆ, ಮತ್ತು ಈಕೆ ಹಾಕಿಕೊಂಡ ಸರ ತೆಗೆದು ಬಿಸಾಕಿದ್ದಿ, ನಿಮ್ಮಮ್ಮನ ಸಾಯಿಸ್ತೀನಿ ಅಂತ ನನಗೆ ಹೇಳ್ತು. ಈಕೆ ದೇವ್ರ ಮಗಳಿದ್ದಾಳೆ, ಇಷ್ಟಕ್ಕೆ ನೀನು ಈಕೆ ಮೇಲೆ ಯಾವ ಅಧಿಕಾರ ಇಲ್ಲ, ಈಕೆ ತಿಳಿದ ಮಾಡಿದ್ದಾಳೆ. ಯೇಸು ಪ್ರಭು ಈಕೆ ಮೇಲೆ ಬರುತ್ತಾನೆ ಒಂದು ಸಮಯ, ಈಗ ನೀನು ಜಾಗ ಖಾಲಿ ಮಾಡಬೇಕು. ಇಲ್ಲ ಈಕೆ ಸಾಯಿಸ್ತೀನಿ, ಮುಂದಿನ ವಾರದೊಳಗೆ ಈಕೆನ ಸಾಯಿಸ್ತೀನಿ ಅಂತ. ಮುಂದಿನ ವಾರ ಅಲ್ಲ,
ಇನ್ನು ಆಕೆ ನಿತ್ಯ ಜೀವ ಪಡೀತಾಳೆ, ಆಕೆ ಅನೇಕರು ದೆವ್ವ ಬಿಡಿಸ ಆಕೆ ಆತಾಳೆ, ಅನೇಕ ಸತ್ತವ್ರನ್ನ ಸಹಿತ ಬದುಕ್ಸೋಕೆ ಆತಾಳೆ. ನೀನು ಹೆಚ್ಚು ಮಾತಾಡಿದರೆ ಇಷ್ಟಕ್ಕೆ ನಾನು ಯಾರು ಹೇಳಂದೆ. ನನ್ನ ಕಡೆಗೆ ನೋಡಿತು ಪ್ರೇರಿ, ದೊಡ್ಡ ಕಣ್ಣಾಗಿ ರೌಂಡ್ ಸರ್ಪದ ಕಣ್ಣಿಗೆ ರೌಂಡ್ ಹೊಡಿತಿರ್ತದೆ 2 ಕಣ್ಣುಗಳು. ನಂದು ಪದ್ಧತಿ ಪ್ರೇರಿ, ರಾತ್ರಿ ಆದರೆ 1 ಗಂಟೆ ಮೊಣಕಲು ಪ್ರಾರ್ಥನೆ ಮಾಡೋದು. ಅವಾಗ ಯಥಾರ್ಥವಾಗಿ ನೋಡ್ತೀನಿ, ಅದು ನನ್ನ ಕಡೆ ನೋಡಿ ನನ್ನೊಳಗಿರುವ ಯೇಸುವನ್ನು ಗುರುತಿಸುತ್ತಾರೆ, ಪ್ರಭುವನ್ನು. ನೀನು ಯೇಸು ಪ್ರಭು ಇದ್ದಿ ಎಂದು ಮುಖ ತಿರ್ಗಿಸ್ಕೊಂಡು ಬಿಡ್ತು. ಹೌದು ಪ್ರೇರೆ, ಹೋಗಿಬಿಡ್ತು ಪ್ರೇರೆ. ಅಂದರೆ ನೀನು ಯೇಸು ಕ್ರಿಸ್ತ ಇದ್ದಿ ಅಂತ ಹೇಳ್ತದೆ. ಅಂದರೆ ನಮ್ಮೊಳಗೆ ಯೇಸು ಕ್ರಿಸ್ತ ಇದ್ದಾನೆ ಪ್ರೇರೆ. ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರು, ಆತನಲ್ಲಿ ವಿಶ್ವಾಸ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಹೌದು ಪ್ರೇರೆ, ದೇವರ ಮಕ್ಕಳು ಅಂದರೆ ಯೇಸುವಿನಂತೆ ಇರ್ತಾರೆ, ಅಥವಾ ಯೇಸು ನಮ್ಮಲ್ಲಿದ್ದು ದೇವರ ಮಕ್ಕಳಾಗಿಸ್ತಾನೆ ಪ್ರೇರೆ. ಸ್ವತಃ ನಾವು ದೇವರ ಮಕ್ಕಳಾಗುವುದಿಲ್ಲ. ಯೇಸು ತನ್ನ ಆತ್ಮ ನಮಗೆ ಕೊಡುತ್ತಾನೆ, ತನ್ನ ವಾಕ್ಯ ಪ್ರೀತಿಸುವವರಿಗೆ, ಯೇಸು ದೇವ ಮಗನೆಂದು ನಂಬಿದವರಿಗೆ, ಯೇಸು ರಕ್ಷಕ ಎಂದು ನಂಬಿದವರಿಗೆ ತಮ್ಮ ರಕ್ಷಕ ಆತ್ಮನನ್ನು ದಯಪಾಲಿಸ್ತಾನೆ. ಮತ್ತು ಯೇಸುವೆ ನಮ್ಮಲ್ಲಿದ್ದು 2ನೇ ವ್ಯಕ್ತಿತ್ವವಾದ ಯೇಸುವಿನ ಆತ್ಮ ಆಗಿ ನಮ್ಮನ್ನು ಕಾಪಾಡುತ್ತಾನೆ. ಹೀಗೆ ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರುಗೊಳ್ತಾನೆ ಪ್ರೇರೆ. ಇನ್ನೂ ಅನೇಕ ಅನುಭವಗಳಿವೆ ಪ್ರೇರೆ. ಸದ್ಯಕ್ಕೆ ಸಮಯ ಜಾಸ್ತಿ ಆಗುತ್ತದೆ. ಯೇಸು ಉಪದೇಶ ಮಾಡುತ್ತಾನೆ ಪ್ರೇರೆ, ದೆವ್ವಗಳನ್ನು ಬಿಡಿಸುತ್ತಾನೆ. ನಿನ್ನ ಜೀವಿತದ ಮುಖಾಂತರ ಅನೇಕರಿಗೆ ಉಪದೇಶ ಮಾಡುತ್ತಾನೆ, ರೋಗಿಗಳನ್ನು ಗುಣಪಡಿಸುತ್ತಾನೆ. ಹೌದು ಪ್ರೇರೆ, ನಾವು ಆ ಕಡೆಯ ದಿನದಲ್ಲಿ ನೀವು ಯಾರು ನನಗೆ ಗೊತ್ತಿಲ್ಲ, ಧರ್ಮ ಮೀರಿ ನಡೆಯುವವರೇ, ಅಕ್ರಮಿಗಳೇ, ನನ್ನಿಂದ ತೊಲಗಿ ಹೋಗಿರಿ, ಇಂದಿಗೂ ನಿಮ್ಮ ಗುರುತು ಕಾಣೆನು ಎಂದು ಎಲ್ಲರ ಮುಂದೆ ಹೇಳುವವರ ಸಾಲಿನಲ್ಲಿ ಇರಬಾರ್ದು ಪ್ರೇರೆ. ಕಾರಣ ನಾವು ಕ್ರಮವಾಗಿ ನಡೆಯಬೇಕಾಗಿದೆ. ಪರಿಶುದ್ಧ ಬೈಬಲ್ ಗ್ರಂಥದಲ್ಲಿ ಸ್ವಾಮಿ ಯಾವೆಲ್ಲ ಮಾಡಿದ್ದಾನೋ ನೀನು ಕೂಡ ಮಾಡಬೇಕಾಗಿದೆ, ಅಥವಾ ಮಾಡುವ ಅಧಿಕಾರ ನೀನು ಕೊಡುತ್ತಾನೆ. ನಾವು ಇಷ್ಟಪಡಬೇಕಾಗಿದೆ ಪ್ರಭುವಿನ ಸ್ವಭಾವ, ಕ್ಯಾರೆಕ್ಟರ್, ಪದ್ಧತಿ, ಅಧಿಕಾರವಾಣಿ. ನಜರೀತಿನ ಯೇಸು ನಿನ್ನ ಗೊಡವೆ ನಮಗೆ ಏಕೆ ಎಂದು ದೆವ್ವಗಳು ಯೇಸುವನ್ನು ಪ್ರಶ್ನಿಸಿದಂತೆ ನಿಮಗೂ ಕೂಡ ಪ್ರಶ್ನಿಸಬೇಕು. ಆಗ ನೀನು ಯಾರೆಂದು ದೆವ್ವಗಳಿಗೆ ಗೊತ್ತಾಗಬೇಕು ಪ್ರೇರೆ. ಕಾರಣ ನಿನ್ನಲ್ಲಿ ಯೇಸು ಇರುವುದರಿಂದ ಸುಮ್ಮನಿರೆಂದು ನೀನು ಗದರಿಸಬೇಕು, ಇವನನ್ನು ಬಿಟ್ಟು ಹೋಗು ಎಂದು ಹೇಳಬೇಕು, ಮತ್ತು ಯೇಸುವನ್ನು ಪ್ರಖ್ಯಾತಿಗೊಳಿಸಬೇಕು ಪ್ರೇರೆ ನಮ್ಮ ಜೀವನದಲ್ಲಿ. ನಮ್ಮನ್ನಲ್ಲ, ಮತ್ತು ಗದರಿಸಿ ಅನೇಕ ಸೈತಾನನ ಜ್ಞಾನವನ್ನು, ಪ್ರಭಾವವನ್ನು, ಜ್ವರ ಹಿಡಿದವರನ್ನು ಗುಣಪಡಿಸಬೇಕು, ಓಡಿಸಬೇಕು ಪ್ರೇರೆ. ಇಂಥ ಪರಿಶುದ್ಧಾತ್ಮನ ತುಂಬುವಿಕೆ, ದೇವರ ಶಕ್ತಿ ಜೊತೆ ಇರುವ, ಅನೇಕರಿಗೆ ಉಪಕಾರ ಮಾಡುತ್ತಾ ಸಂಚರಿಸುವ ಜೀವಿತ, ಪುನರುತ್ಥಾನ ಪ್ರಭುವಿನ ಆತ್ಮ ಜಯ ಜೀವಿತ ನಮ್ಮೆಲ್ಲರೊಂದಿಗಿರಲಿ. ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗ ಗುಣಪಡಿಸಿದ, ಸತ್ತವರನ್ನು ಬದುಕಿಸಿದ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇಯರ್. ಪ್ರಾರ್ಥನೆ ನನ್ನೊಂದು ಏಕೀಭವಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಜೀವಸ್ವರೂಪನೇ, ಆತ್ಮಸ್ವರೂಪನೇ, ಸೃಷ್ಟಿಕರ್ತನೇ, ರಕ್ಷಕನೇ, ಪೋಷಕನೇ, ಹೌದು ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ನೀವು ನಮಗೆ ಉಪದೇಶ ಮಾಡುತ್ತೀರಿ, ದೆವ್ವಗಳನ್ನು ಬಿಡಿಸಲು ಅಧಿಕಾರ ಕೊಡುತ್ತೀರಿ, ರೋಗಿಗಳನ್ನು ಸ್ವಸ್ಥ ಮಾಡುತ್ತೀರಿ, ಮಾಡಲು ಅಧಿಕಾರ ಕೊಡುತ್ತೀರಿ. ಸ್ತೋತ್ರ ಪ್ರಭುವೇ. ವಿಶ್ವಾಸವರಿಂದ ಈ ಸೂಚಕ ಕಾರ್ಯಗಳಾಗುತ್ತವೆ ಎಂದಿದ್ದೀರಿ. ಹೌದು ಪ್ರಭುವೇ. ಅಪೊಸ್ತಲರಿಗೂ ಕೊಟ್ಟಿರಿ, ನಿಮ್ಮ ವಿಶ್ವಾಸಿಗಳಿಗೂ ಕೊಟ್ಟಿರಿ. ಯೇಸು ಹೆಸರಿಗೆಂದೇ ಸ್ವರ್ಗ, ಭೂಮಿ, ಪಾತಾಳದ ಜೀವರಾಶಿಗಳು, ದುರಾತ್ಮಗಣ, ದೇವದೂತ ಮೊಣಕಾಲೂರಿ ಮಣಿಯುತ್ತವೆ. ತಂದೆಯಾದ ದೇವರ ಘನವನ್ನು ಪಡಿಸುತ್ತವೆ. ಹೌದು ತಂದೆ, ನಾವು ಕೂಡ ನಿಮ್ಮ ಅಧಿಕಾರ ಪಡೆದು ನಿಮ್ಮ ವಾಕ್ಯ ಸಾರುವಂತೆ ವಾಕ್ಯ ಭಾಗ ಕೇಳುತ್ತಿರುವ ಎಲ್ಲ ಮಕ್ಕಳನ್ನು ಜ್ಞಾಪಿಸಿಕೊಂಡು ಅವರ ಜೀವಿತದಲ್ಲಿರುವ ದೆವ್ವಗಳನ್ನು ಬಿಡುಗಡೆ ಮಾಡಬೇಕು, ಓಡಿಸಬೇಕೆಂದು ಗದರಿಸಿ ಏಸಪ್ಪ, ರೋಗಗಳನ್ನು ಗುಣಪಡಿಸಬೇಕೆಂದು, ಜ್ವರವನ್ನು ಗದರಿಸಬೇಕೆಂದು, ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಥರಥರದ ಬೇನೆಯವರನ್ನು ಗುಣಪಡಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಹೀಗೆ ಮಾಡಿ ಸೈತಾನನು
ಆತ ಅನುಚರರನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಶಾಂತಿದಾಯಕ ದೇವರೇ ಶೀಘ್ರವಾಗಿ ಶಿಲುವೆಯ ಶಕ್ತಿಯಿಂದ ನಾಶ ಮಾಡಬೇಕೆಂದು ಪುನರುತ್ಥಾನ ಪ್ರಭುವೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಯೇಸು ಉಪದೇಶ ಮಾಡಿ ನಿನಗೂ ಉಪದೇಶ ಮಾಡುತ್ತಾನೆಂದು ನನಗೂ ಉಪದೇಶ ಮಾಡುತ್ತಿದ್ದಾನೆ. ಯೇಸು ನಿನ್ನನ್ನು ಪೀಡಿಸಲು ಪ್ಲ್ಯಾನ್ ಹಾಕಿದ್ದಾನೆ, ನನ್ನನ್ನು ಪೀಡಿಸಲು ಪ್ಲ್ಯಾನ್ ಹಾಕಿದ್ದಾನೆ. ಅವನನ್ನು ಬಿಡಿಸಿ ಕಾಯುತ್ತಾನೆ ಪ್ರಭು. ರೋಗಗಳನ್ನು ತರಲು ಪ್ಲ್ಯಾನ್ ಹಾಕಿದ್ದಾನೆ, ಅವುಗಳನ್ನೆಲ್ಲ ಸ್ವಸ್ಥ ಮಾಡುತ್ತಾನೆ ಪ್ರಭು. ಅಥವಾ ಬರದಂತೆ ನೋಡಿಕೊಳ್ಳುತ್ತಾನೆ ತನ್ನ ಗಾಯವುಳ್ಳ ಹಸ್ತದಿಂದ, ಪರಿಶುದ್ಧ ರಕ್ತದಿಂದ, ಪರಿಶುದ್ಧ ಆತ್ಮನಿಂದ, ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇಲೆ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ ಪ್ರೇರೆ. ಅಲ್ಲಿವರೆಗೆ ಕೇಳಿದ ವಾಕ್ಯ ಭಾಗ ದುಷ್ಟನ ಎತ್ತಿಕೊಂಡು ಹೋಗದಂತೆ ದುಷ್ಟನನ್ನು ಗದರಿಸುವ ಜಯ ಜೀವಿತ ತಂದೆಯಾದ ದೇವರ ಮುಖಾಂತರ ಉಂಟಾಗಲಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧಾತ್ಮನ ಪುನರುತ್ಥಾನ ಶಕ್ತಿಯು, ಸನ್ನಿಧಿ, ಅನ್ಯೋನ್ಯತೆ, ಸಹವಾಸ, ದೇವರ ಮಕ್ಕಳ ಪದವಿ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಸ್ವರ, ವರ, ಫಲ, ಆಯುಧ, ಜ್ಞಾನ, ಬೆಳಕು, ಶಾಂತಿ, ರಕ್ಷಣೆ, ಆರೋಗ್ಯ ನಿಮ್ಮೊಂದಿಗೂ, ನಿಮ್ಮ ಸಭೆ ಸಹವಾಸದೊಂದಿಗೂ, ನಿಮ್ಮ ಕುಟುಂಬದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸದೊಂದಿಗೂ, ನಿಮ್ಮ ಪ್ರಯಾಣದೊಂದಿಗೂ, ನಿಮ್ಮ ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧತೆ, ನಂಬಿಕೆ, ಪ್ರೀತಿಯ ನಿರೀಕ್ಷೆಯ ಸಾಕ್ಷಿ ಜೀವಿತದಲ್ಲಿ ನೆಲೆಗೊಂಡಿರಲಿ. ದೇವರ ಉಪದೇಶ, ಬಿಡುಗಡೆಯ ಆತ್ಮ, ಸ್ವಸ್ಥಪಡಿಸುವ ಆತ್ಮ, ಜಯದ ಆತ್ಮ, ಯೇಸು ಕ್ರಿಸ್ತ ನಾಮದಲ್ಲಿ ದೇವಚಿತ್ತದಂತೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೇಲುಯಾ, 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 ಆಮೇನ್. ಥ್ಯಾಂಕ್ ಯು ಜೀಸಸ್.